ಇಲ್ಲಿಯವರೆಗೆ ಅಂದ್ರ 5ನೇ ರತ್ನದಲ್ಲಿ, ವೃತ್ತಿ ರತ್ನಾವಳಿಯ 5ನೇ ರತ್ನದಲ್ಲಿ ಈಗ 140ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ವೃತ್ತಿ ರತ್ನಾವಳಿ ಗ್ರಂಥದ 5ನೇ ರತ್ನದ 140ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ಅರ್ಥಾತ್ ಇಲ್ಲಿಯವರೆಗೆ ಈಗೇನ್ ನಡೆದದ ಅಂತಂದ್ರೆ ಈಗ ಶಬ್ದ ಪ್ರಮಾಣ ನಡೆದಿದೆ. ಅದರಲ್ಲಿ 2 ಪ್ರಕಾರದ ಶಂಕಾನು ಮಾಡ್ಕೊಂಡ್ಬಾರ್ದು. ಆಮೇಲೆ ಶಂಕಾ ಮಾಡಿ ಅವ ಉತ್ತರನು ಹೇಳ್ಕೊಂಡ್ಬಂದ್ರು. ಆ ಹಿಂದಿದ್ದೆ ಹೇಳ್ಕೊಂಡು ಬೇಡ, ಈಗ ಮುಂದುವರಿಯೋದು ಗ್ರಂಥ ಮುಂದುವರಿಬೇಕಲ್ಲ. ಆದ್ದರಿಂದ ಪದದ ಶಕ್ತಿ ಅಥವಾ ಲಕ್ಷಣ ಜ್ಞಾನ ಸಹಿತ ವಾಕ್ಯದ ಶ್ರವಣ ಸಾಕ್ಷಾತ್ಕಾರವಾಗಿ ಮೊದಲು ಪೂರ್ವ ಅನುಭೂತ ಪದಾರ್ಥದ ಸ್ಮೃತಿ ಆಗುವುದು. ಅದರಿಂದ ಅನಂತರ ಪದಾರ್ಥದ ಸಂಬಂಧದ ಜ್ಞಾನ ಅಥವಾ ಸಂಬಂಧ ಸಹಿತ ಪದಾರ್ಥದ ಜ್ಞಾನ ರೂಪ ವಾಕ್ಯಾರ್ಥ ಜ್ಞಾನ ಆಗುತ್ತದೆ. ಅದಕ್ಕೇನೆ ಶಬ್ದಬೋಧ ಅಂತ ಹೇಳುತ್ತಾರೆ. ಆದ್ದರಿಂದ ಶಬ್ದದ ಶಕ್ತಿ ಅಥವಾ ಲಕ್ಷಣಾವೃತ್ತಿಯ ಜ್ಞಾನವು ಶಬ್ದ ಜ್ಞಾನಕ್ಕೆ ಕಾರಣ ಇದೆ ಅಂತ ಇಲ್ಲಿಗೆ ಹೇಳಿ ಮುಗಿದಿರ್ತಾರ. ಈಗ 140ನೇ ಅಂಕದಿಂದ ಶಬ್ದ ಬೋಧಕ್ಕೆ ಆಕಾಂಕ್ಷಾದಿಕ ಚಾರಿ ಸಹಕಾರಿ ನಿರು. ಈ ಶಬ್ದ ಜ್ಞಾನ ಆಗ್ಬೇಕಾದ್ರೆ ಅದಕ್ಕ ಕೆಲವೊಂದು ಸಹಕಾರಿ ಕಾರಣಗಳಿವೆ. ಅವು ಯಾವ ಅಂತ ಕೇಳಿದ್ರೆ ಆಕಾಂಕ್ಷಾ ಜ್ಞಾನ, ಯೋಗ್ಯತಾ ಜ್ಞಾನ, ತಾತ್ಪರ್ಯ ಜ್ಞಾನ, ಆಸಕ್ತಿ, ಈ 4 ಶಬ್ದ ಜ್ಞಾನಕ್ಕೆ ಸಹಕಾರಿ ಕಾರಣಗಳದಾವ. ಅವುಗಳನ್ನು ಈಗ ಹೇಳುತ್ತಾರೆ. आकांक्षा ज्ञान, योग्यता ज्ञान, तात्पर्य ज्ञान, आसक्ति, ये 4 सहकारी है. ಇವು 4 ಏನದಾವಲ್ಲ ಶಬ್ದ ಜ್ಞಾನಕ್ಕ ಸಹಕಾರಿ ಅದಾವ, ಅಂದ್ರೆ ಸಹಾಯಕ ಅದಾವ. आकांक्षा नाम इच्छा का है. आकांक्षा अंद्रेनु इच्छा. यद्यपि चेतन में होवे, यद्यपि ಅಂದ್ರೆ ಶಂಕ. ಅವನು ಶಂಕ ಏನ್ ಮಾಡ್ತಾನ, ಇಚ್ಛಾ ಚೇತನದಲ್ಲಿ ಆಕತಿ, ಮತ್ತೆ ಈ ಜಡವಾದ ಈ ಶಬ್ದದಲ್ಲಿ ಇದರಲ್ಲಿ ಹೆಂಗ ಆಕತಿ ಅಂತ ಅವನು ಕೇಳ್ತಾನ. तथापि पद के अर्थ का जितने काल पदार्थांतर में अन्वय ज्ञान होवे नहीं, उतने काल अपने अर्थ के अन्वय वास्ते पदांतर की इच्छा सदृश प्रतीत होवे. अंद्रेನು ಆ ಪದದ್ದು ತನ್ನ ಅರ್ಥದಲ್ಲಿ ಎಲ್ಲಿವರೆಗೆ ಬೇರೆ ಪದಾರ್ಥದಲ್ಲಿ ಅನ್ವಯ ಜ್ಞಾನ ಆಗುವುದಿಲ್ಲವೋ ಅಲ್ಲಿಯವರೆಗೆ ತನ್ನ ಅರ್ಥದ ಅನ್ವಯವಾಗುವ ಸಲುವಾಗಿ ಬೇರೆ ಪದಗಳು ಇಚ್ಛಾ ಸದೃಶ ಪ್ರತೀತಿ, ಇಚ್ಛಾದಂತೆನ ಅಲ್ಲಿ ಪ್ರತೀತಿ ಆಕೈತಿ. ಅನ್ವಯ ಬೋಧ ಹೂವಾ ಪೀಛೆ, ಅನ್ವಯ ಬೋಧ ಆಯ್ತಂದ್ರ ಪ್ರತೀತಿ ಆ ಇಚ್ಛಾ ಆಗೋದಿಲ್ಲ. तो ಆಕಾಂಕ್ಷಾ ಕೈಯೇ ಹೈ, ಅದಕ್ಕನ ಆಕಾಂಕ್ಷಾ ಅನ್ನುತ್ತಾರೆ ಅಂತ ಹೇಳಿದ್ರು. ಈಗ ಉದಾಹರಣೆ ಕೊಡ್ತಾನೆ, ಉದಾಹರಣೆ ಕೊಟ್ಟಾಗ ಗೊತ್ತಾಗತ್ತೆ. ಅಯಮೇತಿ ಪುತ್ರೋ ರಾಜ್ಞ ಪುರುಷೋ ಅಪಸಾರ್ಯತಾಂ. ಏನ್ ಸಂಸ್ಕೃತರು ಏನು ಅಯಮೇತಿ ಪುತ್ರೋ ರಾಜ್ಞ ಪುರುಷೋ ಅಪಸಾರ್ಯತಾಂ ಅಂದ್ರೆ
ರಾಜನ ಮಗನು ಬರುತ್ತಿದ್ದಾನೆ. ರಾಜನ ಮಗ ರಾಜಕುಮಾರ, ರಾಜನ ಮಗನು ಬರುತ್ತಿದ್ದಾನೆ. ಆ ಆ ಅಂತಂದಾಗ ರಾಜ ಪದಾರ್ಥದ್ದು ಪುತ್ರ ಪದಾರ್ಥದೊಡನೆ ಅನ್ವಯ ಬೋಧ ಹೂವಾಪೀಚೆ. ಇಲ್ಲಿ ಏನದ ಅಂದ್ರ ಐಮೇತಿ ಪುತ್ರೋ ರಾಜ್ಯ ಪುರುಷೋಪಸರ್ಯತ ಮತ್ತೆ ಸಂಸ್ಕೃತ ಐತಲ್ಲ, ಆ ಸಂಸ್ಕೃತದಲ್ಲಿ ಐಮೇತಿ ಅಂದ್ರ ಇದು ಪುತ್ರ ಐತಲ್ಲ, ಪುತ್ರ ಮುಂದೆ ಏನೈತಿ? ರಾಜ ಐತಿ, ಹೌದಲ್ಲ? ಆ ನಂತರ ಪುರುಷ ಐತಿ, ಹೌದಿಲ್ಲ? ಅಂದ್ರೆ ಇಲ್ಲಿ ಹೇಳೋ ತಾತ್ಪರ್ಯ ಏನು ನೀವು ಕೇಳೋದಂದ್ರ, ರಾಜ ಅನ್ನೋ ಪದ ಐತಲ್ಲ, ಆ ರಾಜ ಅನ್ನೋ ಪದ ಯಾವುದರೊಡನೆ ಸಂಬಂಧ ಆಗಬೇಕು ಅದು ಇಚ್ಛಾ ಮಾಡ್ತದ. ಹಾ, ಅಂದ್ರ ಈಗ ಸಾಮಾನ್ಯ ನಾನು ಇಲ್ಲಿಗೆ ಬಂದೆ, ನಾನು ಇಲ್ಲಿಗೆ ಅಂತ ಹಿಂಗ ಅಂದಾಗ ಮುಂದೇನಂತ ಅನಿಸ್ತದಿಲ್ಲೋ? ಅಂದ್ರ ಅಥವಾ ಈಗ ನಾನು ಈಗ ಈ ಗ್ರಂಥನ್ನು ಇಟ್ಕೊಂಡಿದ್ದೀನಿ, ನಾನು ಈಗ ಈ ಗ್ರಂಥನ್ನು ಮುಂದೆ ಗ್ರಂಥನ ಏನ್ ಹೇಳ್ತೇನೋ, ಏನು ಮುಚ್ಚುತ್ತೇನೋ, ಅಥವಾ ಇದನ್ನ ಏನದು ಮುಂದಿನ ಇಚ್ಛಾ ಆಕತಿಲ್ಲೋ ಆಕಾಂಕ್ಷ ಮುಂದಿನ ಪದದ ಅಪೇಕ್ಷೆ ಮಾಡ್ತದವ್ರು, ಹೇಳ್ತಿಲ್ಲ? ಆ ರೀತಿಯಲ್ಲಿ ಆ ಐಮೇತಿ ಪುತ್ರೋ ರಾಜ್ಞ ಪುರುಷೋಪಸರ್ಯತ ಅಂದ್ರೆ ಇಲ್ಲಿ ರಾಜನ ಮಗನು ಬರುತ್ತಿದ್ದಾನೆ. ಆ ಪುರುಷರನ್ನು ಅಂದ್ರ ಜನರನ್ನು, ಪುರುಷರನ್ನು ಸರಿ ದೂರ ಮಾಡ್ರಿ ಅಂತ ಹಿಂಗಾರ್ಥ. ಅಲ್ಲಿ ಆ ರಾಜ ಅನ್ನೋ ಪದ ಐತಲ್ಲ, ಅದು ರಾಜ ಅನ್ನೋ ಪದ ಒಂದು ವೇಳೆ ಐಮೇತಿ ಪುತ್ರೋ ರಾಜ ಪುರುಷೋ ಅಂದ್ರ ಅದು ಯಾವುದ್ರ ಕೂಡ ಹೊಂದಾಣಿಕೆ ಆಗ್ತದ ಅಂತ ಹೇಳಿಕೆ. ಅಂದ್ರ ಆ ರಾಜನ ಪುತ್ರನೊಡನೆ ರಾಜ ಅಂದ್ರ ರಾಜನ ಮಗನು. ಆ ರಾಜ ಅನ್ನೋದೇನೈತಲ್ಲ, ಪುತ್ರ ಅಂದ್ರ ಯಾವ ಪುತ್ರ? ರಾಜನ. ಅಪೇಕ್ಷೆ ಮಾಡ್ತೈತೆ ಅದ, ಹೌದಿಲ್ಲ? ಅಪೇಕ್ಷೆ ಮಾಡಿದಾಗ ಆ ಪುತ್ರ ಮಗನೊಡನೆ ರಾಜದ್ದು ಅಲ್ಲಿ ಅನ್ವಯ ಆಯ್ತು, ಜೋಡಣೆ ಆಯ್ತ, ಹೌದಿಲ್ಲ? ಜೋಡಣೆ ಆದ್ಮೇಲೆ ಪುರುಷೋಪಸರ್ಯತ, ಪುರುಷ ಅಂತಂದ್ರ ಆ ಪುರುಷರನ್ನು ಜನರನ್ನು ಸರಿಸಿ ಅಂತ ಹಿಂಗ ಇದು ಬರವರಿ ಆಯ್ತು. ಅದಕ್ಕೆ ಅನ್ವಯ ಅದು ರಾಜ ಅನ್ನೋದು ಮಗನೊಡನೆ ಸಂಬಂಧ ಆದಾಗ. ಒಂದು ವೇಳೆ ಆ ರೀತಿ ಅದು ಅನ್ವಯ ಇದು ಆಕಾಂಕ್ಷ ಇದು ಆಗಲಿಲ್ಲ ಅಂತ ಆ ಪುರುಷ ಅನ್ನೋದು ಪುರುಷನೊಡನೆ ಸಂಬಂಧ ಮಾಡಿದರೆ, ರಾಜನ ಮುಂದೆ ಪುರುಷ ಐತೆ ಅಲ್ಲಿ ಶಬ್ದ, ಅದಿಲ್ಲ ಪುರುಷ ಅಪಸರ್ಯತ ಅಂದ್ರ ರಾಜನ ಮಗನು ಬರು ಅಂದ್ರ ಮಗನು
ಬರ್ತಾನೆ, ಆ ರಾಜಪುರುಷರನ್ನು ಸರಿಸರಿ ಹಿಂಗ ಅನ್ವಯ ಮಾಡ್ಕೊಲಿಕ್ಕೆ ಹೆಂಗ ಹಿಂಗ ಹಾಕತ್ತ. ರಾಜಪುರುಷರ ಹತ್ರ ಅಲ್ಲಿಯ ಆರ್ಮಿ ಸೈನಿಕರು ಸೈನಿಕರನ್ನು ಸರಿಸರಿ ಅಂದ್ರ ಇದಕ್ಕದ ಹೌದಲ್ಲ. ಸರಿ ಹೌದು. ಯಾಕ ಅವನ ಶಕ್ತಿ ಇರ್ತಾರ ಸೈನಿಕರು, ಅವಾಗ ರಕ್ಷಣಾರ್ಥದಾರ ಅವನು ಸಹಸ್ರ ಅಲ್ಲಿ. ಅದಕ್ಕಾಗಿ ಆ ರಾಜ ಅನ್ನೋ ಪದ ಪುರುಷನೊಡನೆ ಗುಣ ಮಾಡಿದ್ರೆ ಅನರ್ಥ ಕಾಣಕತೆ. ಆದ್ದರಿಂದ ಆ ರಾಜನ ಪದ ಆ ಮಗ ಏನಾದ್ರು ಪುತ್ರನೊಡನೆ ಸಂಬಂಧ ಮಾಡ್ಬೇಕು ಅನ್ವಯ ಆಯ್ತಾಯ್ತು. ಇನ್ನು ಪುರುಷರನ್ನಂದ್ರೆ ಈ ಉಳಿದ ಜನ ಆದಾಗ ಅಲ್ಲಿ ಯಾರು ಅದಾರಲ್ಲ, ರಾಜನ ಮಗ ಬರ್ತಾನ ಸರಿಸರಿ ಸರಿಸರಿ, ಇದು ಬರೋಬ್ಬರಿ ಹೊಂದ್ಕಾಣೆ. ಈಗ ಗೊತ್ತಾಗುತ್ತೆ. ಆದ್ದರಿಂದ ನಿಕಾಸು ಐಸಾ ಹೋವೇನೆ ರಾಜಾಗೆ ಪುರುಷಕೋ ನಿಕಾಸು ಅಂದ್ರ ಆ ಸೈನಿಕರನ್ನು ಸರಿಸರಿ ಅಂತ ಹೀಗ ಜ್ಞಾನ ಆಗೋದಿಲ್ಲ. ಅಂದ್ರೆ ರಾಜಪದ ಪುರುಷನೊಡನೆ ಸಂಬಂಧ ಆದಾಗ ಹಿಂಗ ಹಾಕರ್ತದ. ಅದಕ್ಕೆ ಜ್ಞಾನ ಆಗೋದಿಲ್ಲ. ಅದು ಏನು ಇದೆ ಇದು ಹೆಂಗ ಅಂತೇಳಿ ಹೌದಲ್ಲ. ಅದಕ್ಕೆ ರಾಜಪದ ಪುತ್ರ ಏನೈತಿಲ್ಲ, ಪುತ್ರನ ಸಂಬಂಧ ರಾಜನ ಮಗ ರಾಜಕುಮಾರ್ ಬರ್ತಾನೆ, ಪುರುಷರನ್ನು ಸರಿಸ್ರಿ ಇದು ಬರಬೇಡಿ. ಆದ್ರೆ ರಾಜಪುರುಷರನ್ನು ಸರಿಸ್ರಿ ಅಂದ್ರೆ ಅದಕ್ಕೆ ಅದು ಒಂದೇ ಆಗುವುದಿಲ್ಲ. ಅದೇ ಬೋಧವೇನೆ ಕಿಂತು ಪುರುಷಕ್ಕೂ ನಿಕಾಸು ಐಸಾ ಬೋಧವೆ. ಪುರುಷರನ್ನ ಅಲ್ಲಿದ್ದ ಜನರನ್ನ ಸರಿಸರಿ. ಅಲ್ಲಿ ಆದಿಯಲ್ಲಿದ್ದ ಜನರನ್ನು ಸರಿಸರಿ ಅಂತ ಈ ರೀತಿ ಆಗ್ಬೇಕಾದ. ಆಕಾಂಕ್ಷಾ ಜ್ಞಾನ ಶಬ್ದಬೋಧ ಕಾ ಹೇತು ನೈ ಹೋಗಬೇಕು. ಆಕಾಂಕ್ಷಾ ಜ್ಞಾನ ಈ ಶಬ್ದ ಜ್ಞಾನಕ್ಕೆ ಅದು ಕಾರಣ ಇಲ್ದಿದ್ರೆ राजा का पुत्र आवे है, राजा के पुरुष को निकालो. ರಾಜಕುಮಾರ ಬರ್ತಾನೆ, ಆ ರಾಜಪುರುಷರನ್ನು ಸೈನಿಕರನ್ನು ಸರಿಸರಿ ಅನ್ನದಂಗ ಆಕತ್ತೆ. ಐಸಾ ಬೋಧವಾಚೆ ಹಿಂಗ ಧ್ಯಾನ ಬೇಕಾಗಿತ್ತು. ಯಾತೆ ಆಕಾಂಕ್ಷಾ ಜ್ಞಾನ ಶಬ್ದ ಬೋಧಕ ಹೇತು ಹೈ. ಆದ್ದರಿಂದ ಆಕಾಂಕ್ಷಾ ಜ್ಞಾನ ಏನೈತಲ್ಲ ಅದು ಶಬ್ದ ಬೋಧಕ. पट्टा जो आकांक्षा ध्यान शब्द बोलता है हेतु नहीं हुए तो आकांक्षा ध्यान शब्द ज्ञान के ಕಾರಣವಾಗದಿದ್ದರೆ ರಾಜನ ಮಗನು ಬರುತ್ತಾನೆ, ಆ ರಾಜಪುರುಷರನ್ನ ಸರಿಸರಿ ಅಂತ ಈಗ ಜ್ಞಾನ ಆಗ್ಬೇಕಾಗಿತ್ತು. ಆದ್ದರಿಂದ ಆಕಾಂಕ್ಷಾ ಜ್ಞಾನ ಶಬ್ದ ಜ್ಞಾನಕ್ಕ ಕಾರಣದ ಅಂತ ಹೇಳಿದರು. 141ನೇ अंक एक पदार्थ का पदार्थ अंतर से संबंध को योग्यता है. ಈಗ ಆಕಾಂಕ್ಷ ಆದ ಮೇಲೆ ಯೋಗ್ಯತಾ ಜ್ಞಾನ. ಎರಡನೇದು ಪದಾರ್ಥದ ಏಕ ಪದಾರ್ಥ ಒಂದು ಪದಾರ್ಥದ್ದು ಪದಾರ್ಥಂತರ್ಸೆ ಮತ್ತೊಂದು ಪದದೊಡನೆ ಸಂಬಂಧಕ್ಕನ ಅಲ್ಲಿ ಯೋಗ್ಯತಾ ಅಂತ ಹೇಳಲ್ಪಡ್ತದೆ. ಜಹಾ ಯೋಗ್ಯತಾ ನೈ ಹೋವೇತು, ಅಲ್ಲಿ ಯೋಗ್ಯತಾ ಇರದಿದ್ರೆ ತಾ ಶಬ್ದ ಬೋಧ ಹೋವೇನೆ. ಅಲ್ಲಿ ಯೋಗ್ಯತಾ ಅನ್ನೋದು ಇದ್ದಿದ್ದಿಲ್ಲ ಅಂದ್ರೆ ಶಬ್ದ ಜ್ಞಾನ ಆಗೋದಿಲ್ಲ. ಅದು ಹೇಗ ಅಂತಂದ್ರೆ ಜೈಸೆ ಉದಾಹರಣೆ ಕೊಡ್ತಾರೆ. वन्यना सिंचती या वाक्य दे वन्य वृत्ति कर्णतारूप तृतीय पदार्थ का चेतन पदार्थ में निरूपकता संबंध रूप योग्यता है. ಅಂದ್ರೆ ಅಲ್ಲಿ ಯೋಗ್ಯತಾ ಅನ್ನೋದು ಬೇಕು.
ಯೋಗ್ಯತಾ ಅಂದ್ರೆ ಯಾವ ರೀತಿ ಅಂತಂದ್ರ ಅಲ್ಲಿ ಒಬ್ಬ ಏನ್ ಹೇಳ್ದ, ಒಂದಿನ ಸಿಂಚತಿ ಅಂದ್ರೇನು, ಬೆಂಕಿ ಸಿಂಪಡಿಸು, ನೀರು ಸಿಂಪಡಿಸು. ಬ್ಯಾಸ್ಗ್ಯಾಗ ನೀರ್ ಸಿಂಪಡಿಸತ್ತಾರಲ್ಲ ನೆಲಕ್ ನೀರ್ ಸಿಂಪಡಿಸು ಅಂದ್ರೆ ಯೋಗ್ಯತೆ ಐತೆ. ನೀರಿಗೂ ಸಿಂಪಡಿಸೋದಕ್ಕೂ ಯೋಗ್ಯತೆ. ವನ್ನಿ ಅಂದ್ರೆ ಬೆಂಕಿ, ಅಗ್ನಿ. ಬೆಂಕಿ ಸಿಂಪಡಿಸು ಅಂದ್ರೆ ಹಿಂಗೆ ನೀರ್ ಕೈ ಹಾಕೊಂಡು ಹಿಂಗ್ ಸಿಂಪಡಿಸ್ತಾನ ಬೆಂಕಿ. ಆಗ ಅಲ್ಲಿ ಯೋಗ್ಯತೆ ಇಲ್ಲ. ಅಲ್ಲಿ ಸಿಂಪಡಿಸುವುದಕ್ಕೆ ಬೆಂಕಿ ಯೋಗ್ಯತಾ ಇಲ್ಲ. ನೀರಂದ್ರೆ ಯೋಗ್ಯತಾ ಆ ರೀತಿ. ಆದ್ದರಿಂದ वन्य वृत्ति कर्णतारू तृतीय पदार्थ का सेचन पदार्थ ने निरूपकता संबंध रूप योग्यता है. ಅದು ಸಿಂಪಡಿಸು ಅಂತಂದ್ರೆ ಆ ಬೆಂಕಿ ನೀರನ್ನು ಸಿಂಪಡಿಸು ಅನ್ನುವಂತೆ ಬೆಂಕಿ ಸಿಂಪಡಿಸಂದ್ರೆ ಆ ಬೆಂಕಿಯಲ್ಲಿ ಯೋಗ್ಯತಾ ಇಲ್ಲ. ಯಾತೆ ಶಬ್ದ ಬೋಧ ಹೋವೇನೆ ಬೆಂಕಿ ಸಿಂಪಡಿಸತ್ ಹೇಳ್ದಂದ್ರೆ ಮತ್ತೆ ಏನ್ ಹೇಳ್ದ ನಾವು, ಹೌದಿಲ್ಲ? ಜ್ಞಾನ ಆಗುದಿಲ್ಲ ಆ ರೀತಿ. ಜೋ ಶಬ್ದ ಬೋಧ ಮೇ ಯೋಗ್ಯತಾ ಹೇತು ನೈ ಹೋವೆ. ಒಂದು ವೇಳೆ ಶಬ್ದ ಜ್ಞಾನದಲ್ಲಿ ಆ ಯೋಗ್ಯತಾ ನಾವು ಇಡ್ಲಿಲ್ಲ ಅಂದ್ರೆ ಒಂದಿನಾಶಿಂಚತಿ ಯಾವಾಗ್ತೆ ಶಬ್ದ ಬೋಧ ಒಂದಿನಾಶಿಂಚತಿ ಬೆಂಕಿ ಸಿಂಪಡಿಸು ಅಂದ್ಕೊಳ್ಳ ಜ್ಞಾನ ಆಗ್ಬೇಕು ಅವ್ನು. ಯಾಕಂದ್ರೆ ಆದ್ದರಿಂದ ಯೋಗ್ಯತಾ ಜ್ಞಾನ ಶಬ್ದ ಬೋಧಕ ಹೇತು. ಯೋಗ್ಯತಾ ಅನ್ನೋದು ಆ ವಸ್ತುವಿನಲ್ಲಿ ಯೋಗ್ಯತಾ ಇರಬೇಕು. ನೀರಿನಲ್ಲಿ ಯೋಗ್ಯತಾ, ನೀರು ಸಿಂಪಡಿಸು ಅಂದ್ರೆ ಯೋಗ್ಯ, ಬೆಂಕಿ ಸಿಂಪಡಿಸು ಅಂದ್ರೆ ಆ ಬೆಂಕಿಯಲ್ಲಿ ಯೋಗ್ಯತಾ ಇಲ್ಲ. ಆದ್ದರಿಂದ ಯೋಗ್ಯತಾ ಇರಬೇಕು ಅನ್ನೋದು ಅಲ್ಲಿ ಅಪೇಕ್ಷೆ ಐತಿ. 142ನೇ ಮೂರನೇ ನಂಬರ್, वक्ता की इच्छा को तात्पर्य कहें. ಗಂಟ್ಲು ಯಾಕೋ ಯಾರು ಇದು ಮಾಡಿದ್ರೆ ಏನ್ ಲವಂಗ ಐತ್ ನನ್ನ ಹತ್ರ. ಈಗ ಅಷ್ಟು ಟೈಮ್ ಇಲ್ಲ. ಬಾಯಿಗಿಟ್ಟು ಮಾತಾಡೋದೇ ಈಗ 142ನೇ ಅಂದ್ರ ಆಕಾಂಕ್ಷಾ ಜ್ಞಾನ ಯೋಗ್ಯತಾ ಜ್ಞಾನದ ಬಗ್ಗೆ ಹೇಳ. ಈಗ 3ನೇ ತಾತ್ಪರ್ಯ ಜ್ಞಾನ ಐತೆ. वक्ता की इच्छा को तात्पर्य कहे. ತಾತ್ಪರ್ಯ ಎದಕ್ಕಂತಾರ ಅಂದ್ರೆ ವಕ್ತೃ ಇಚ್ಛಂ ತಾತ್ಪರ್ಯ. ವಕ್ತ ಅಂತ ಯಾರು ಎಂತ ಎದಕ್ಕಂತಾರ ಹೇಳುವ ವಾಕ್ಯ ಉಚ್ಚಾರಕರ್ತ ವಕ್ತ. ವಾಕ್ಯವನ್ನು ಉಚ್ಚಾರ ಮಾಡತಕ್ಕಂಥವನಿಗೆ ವಕ್ತ ಅಂತ. ವಕ್ತ ಅಂದ್ರೆ ಹೇಳ ಹೇಗೆ ಆ ವಾಕ್ಯವನ್ನು ಉಚ್ಚಾರ ಮಾಡತಕ್ಕಂಥವನು ಏನೈತಲ್ಲ ಅವನ ಇಚ್ಛಾ ಏನೈತಿ ಅದ್ರ ತಾತ್ಪರ್ಯ ಜ್ಞಾನ ಬೇಕು. ಅವನ ಇಚ್ಛಾ ಐತಿ ಅನ್ನೋದು ಗೊತ್ತು ಮಾಡ್ಕೋಬೇಕು. ಅದ್ರ ತಾತ್ಪರ್ಯ ಗೊತ್ತು ಮಾಡ್ಕೋಬೇಕು. ಅದಕ್ಕೆ ತಾತ್ಪರ್ಯ ಅಂತಾರೆ. ಜಾತಮೇ ತಾತ್ಪರ್ಯ ಜ್ಞಾನ ಹೋವೇನೇ. ಯಾವ ಅರ್ಥದಲ್ಲಿ ತಾತ್ಪರ್ಯ ಜ್ಞಾನ ಇರುವುದಿಲ್ಲ ತಾಕಾ ಶಬ್ದ ಬೋಧವೇ. ತಾತ್ಪರ್ಯ ಜ್ಞಾನ ಆಗ್ಲಿಲ್ಲ ಅಂತಂದ್ರ ಏನಂತ ಅನ್ನೋ ತಾತ್ಪರ್ಯ ಜ್ಞಾನ ಆಗ್ಲಿಲ್ಲ ಅಂದ್ರ ಅವನ ಶಬ್ದ ಜ್ಞಾನ ಆಗೋದಿಲ್ಲ. ಜೈಸೆ सैंधवमानय या वाक्यते भोजन समय में अश्व विषय वक्ता की इच्छारूप तात्पर्य संभव नहीं. ಈಗ
ಸೈಂಧವ ಮಾನೆ. ಸೈಂಧವ ಸೈಂಧವ ಅಂದ್ರ ಉಪ್ಪು. ಸೈಂಧವ ಲವಣ ಅಂತ ಹೇಳಿ ಸೈಂಧವ ಅಂದ್ರೆ ಉಪ್ಪು. ಆನೆ ಅಂದ್ರೆ ಸಂಸ್ಕೃತದೊಳಗೆ ತಗೊಳ್ಳೋದು. ಸೈಂಧವ ಮಾನೆ. ಸೈಂಧವ ಅಂದ್ರೆ ಉಪ್ಪು. ಸೈಂಧವ ಆನೆ. ಆನೆ ಅಂದ್ರೆ ಅಂದಂಗ. ಸೈಂಧವ ಅನ್ನೋದಕ್ಕೆ ಎರಡು ಅರ್ಥಗಳಿವೆ. ಸೈಂಧವ ಶಬ್ದಕ್ಕ ಎರಡು ಅರ್ಥ. ಅಂದ್ರ ಒಂದು ಉಪ್ಪು ಅಂತ ಅರ್ಥ ಆಕೈತಿ, ಇನ್ನೊಂದು ಕುದುರೆ ಅಂತ ಅರ್ಥನೂ ಆಕೈತಿ ಸೈಂಧವ ಶಬ್ದಕ್ಕೆ. ಹಾ, ಈಗ ಅವ ಇದೇನ್ ಹೇಳಿದ್ರು, सैंधव माने वाक्यते भोजन समय में अश्व की वक्ता की इच्छा रूप तात्पर्य संभवेने. अंದ್ರ ಈಗ ಸೈಂಧವ ಮಾನೆ ಸೈಂಧವ ತಗೊಂಡ್ ಬಾ ಅಂದ. ಸೈಂಧವ ತಗೊಂಡ್ ಬಾ ಅಂದ್ರ ಆದ್ರ ಅವನ ತಾತ್ಪರ್ಯ ಏನು ಅನ್ನೋದು ಮಾತ್ರ ಇವ್ ಕಂಡು ಹಿಡಿಬೇಕು. ಯಾಕೆ ಕಂಡು ಹಿಡಿಬೇಕು ಅಂತ ಹೇಳಿದ. ಸೈಂಧವ ಶಬ್ದಕ್ಕ ಉಪ್ಪಂತೂ ಐತಿ, ಕುದುರೆ ಅಂತೂ ಐತಿ. ಆದ್ರೆ ನೀವು ಮತ್ತೀಗ ಅದನ್ನ ತಗೊಂಡ್ ಬಾ ಸೈಂಧವ ಅನ್ನಂದು ಏನ ಉಪ್ಪು ಒಯ್ಬೇಕು, ಏನು ಕುದುರೆ ಒಯ್ಬೇಕು. ಅಂದ್ರ ಅವನ ತಾತ್ಪರ್ಯ ಏನು ಅನ್ನೋದನ್ನ ವಿಚಾರ ಮಾಡ್ಬೇಕಿವ. ಅವನ ತಾತ್ಪರ್ಯ ಗೊತ್ತಾಗ್ಬೇಕಾದ್ರೆ ಅವ ಈಗ ಸದ್ಯ ಯಾವ ಪೊಸಿಷನ್ ದಲ್ಲಿ ಇದಾನ ಅದನ್ನ ಕಂಡಿಡಿಬೇಕು. ಅವ ಊಟಕ್ಕೆ ಕುಂತಾನು ಅಂತಂದ್ರೆ ಉಪ್ಪು ತಗೊಂಡು ಬಾ ಅಂತ ಅರ್ಥ ಮಾಡ್ಬೇಕು. ಅವನ ತಾತ್ಪರ್ಯ ಏನು ಉಪ್ಪ ಅಂತ ತಾತ್ಪರ್ಯ. ಒಂದ್ ವೇಳೆ ಹೊರಗೆ ಹೋಗ್ಲಕ್ ತಯಾರಾಗಿ ನಿಂತಿದ್ದ ಸೈಂಧವ ಮಾನೆ ಅಂತ, ಸೈಂಧವ ತಗೊಂಡ್ ಬಾ. ಅವಾಗ ಊಟ ತಗೊಂಡು ಅವ್ನ ಮೇಲೆ ನಿವಾರಿಸ್ಬೇಕು. ಕೈ ಕುದುರೆ ತರ್ಬೇಕ ಅವಾಗ. ಯಾಕ ಹೊರಗೆ ಹೋಗವಾಗ ಅವನ್ ತಾತ್ಪರ್ಯ ಏನೈತೆ ಅವಾಗ ಕುದುರೆಯಲ್ಲಿ ಊಟಕ್ಕೆ ಕುಂತಾಗ ಉಪ್ಪಿನಲ್ಲಿ ತಾತ್ಪರ್ಯ ಗೊತ್ತಾಯ್ತಲ್ಲ. ಈ ರೀತಿ ಭೋಜನ ಸಮಯ ಮೇ ಅಶ್ವ की वक्ता की इच्छा रूप तात्पर्य नहीं. ಊಟಕ್ಕೆ ಕುಂತಾಗ ಕುದುರೆ ತಗೊಂಡ್ ಬಾ ಅನ್ನೋದು ಇಚ್ಛಾ ಇಲ್ಲ. ಯಾಕೆ ಅಶ್ವಕ ಶಬ್ದ ಬೋಧ ಹೋಯೇನೆ, ಆದ್ದರಿಂದ ಕುದುರೆಯ ಜ್ಞಾನ ಆಗುವುದಿಲ್ಲ. तैसे गमन समय में लवण का बोध ಹೋಗೇನೆ. ಹೊರಗೆ ಹೋಗಕ್ ತಯಾರಾಗಿ ನಿಂತಾನೆ ಅವಾಗ ಸೈಂಧವ ಮಾನೆ ಅಂತ ಏನ್ ತರ್ಬೇಕು? ಉಪ್ಪು ತಗೊಂಡ್ ಬಂದ್ರೆ ಕುದುರೆ ತರ್ಬೇಕು ಅವನಿಗೆ. ಅಂದ್ರೆ ಅವನು ಹೇಳುವ ತಾತ್ಪರ್ಯ ಏನದಂದ್ರೆ ಕುದುರೆಯಲ್ಲಿ ಇರ್ತವ. ಆದ್ದರಿಂದ ಗಮನ ಸಮಯ ಮೇ ಲವಣಕ ಶಬ್ದ ಉಪ್ಪಿನ ಜ್ಞಾನ ಅವಾಗ ತಾತ್ಪರ್ಯ ಇಲ್ಲ. जो तात्पर्य ज्ञान शब्द बोध का हेतु नहीं हुए तो ಒಂದ್ ವೇಳೆ ತಾತ್ಪರ್ಯ ಜ್ಞಾನ ಆ ಶಬ್ದ ಜ್ಞಾನದಲ್ಲಿ ಕಾರಣ ಇರದಿದ್ರೆ सैंधव माने या वाक्यते भोजन समय में अश्व का बोध, गमन समय में लवण का बोध हुआ चाहिए. ಅದರಲ್ಲಿ ತಾತ್ಪರ್ಯ ಜ್ಞಾನ ಒಂದ್ ವೇಳೆ ಇದ್ದಿದ್ದಿಲ್ಲ ಅಂದ್ರ ಅವ ಹೋಗೋ ಹೇಳಿದಾಗ ಉಪ್ಪು ತರಬೇಕಾಗ್ತೈತಿ. ಊಟಕ್ಕೆ ಕುಂತಾಗ ಕುದುರೆ ತಗೊಂಡು ಬರ್ಬೇಕಾಗ್ತೈತಿ. ಹಂಗ ಆಗೋ ಐತೆ ಅಂತೇಳಿ ತಾತ್ಪರ್ಯ ಜ್ಞಾನ ಬೇಕು ಅಂತ ಹೇಳ್ಯಾರ. ಯಾಕಂದ್ರೆ ಅವನ ತಾತ್ಪರ್ಯ ಏನೈತಿ ಹೇಳ ಒಂದು ಯಾಕ ಸೈಂಧವ್ಗೆ ಎರಡು ಆಗ್ತದಾವ, ಉಪ್ಪುನು ಅದ ಕುದುರೆನೂ ಅದ. ಅದಕ್ಕಾಗಿ ಅವನ ತಾತ್ಪರ್ಯ ಕಂಡು ಹಿಡಿಬೇಕಲ್ಲ. ಅವ ಹೇಳಿದ ತಾತ್ಪರ್ಯ ಕುದುರೆನೆಯೋ ಉಪ್ಪು. ಊಟ ಕೂತಿದ್ದ ಅಂದ್ರೆ ಉಪ್ಪ ಅಂತ ಅವನ ತಾತ್ಪರ್ಯ, ಉಪ್ಪು ತಗೊಳ್ಳುವ ಅಂತ. ಹೊರಗೆ ಹೋಗಕ್ ತಯಾರಾಗಿತ್ತಂದ್ರ ಕುದುರೆ ತಗೊಳ್ಳುವ ಅಂತ ತಾತ್ಪರ್ಯ ಐತೆ ಒಂದು. ಈ ರೀತಿ ತಾತ್ಪರ್ಯ ಜ್ಞಾನ ಅಲ್ಲಿ ಅವಶ್ಯಕ ಐತಿ ಅಂತ ಹೇಳಿದ್ರು. ಯಾವುದೇ ಶಬ್ದ ಬೋಧ ಮೇಲೆ ತಾತ್ಪರ್ಯ ಜ್ಞಾನ ಇತ್ತು. ಈ ರೀತಿ ಶಬ್ದ ಬೋಧದಲ್ಲಿ शब्द ज्ञान कारण है. वेदांत जो वेद का अंत भाग उपनिषद का तात्पर्य अहेय अनुपदेय जो अद्वितीय ब्रह्मता के बोध में है,
ಉಪಾಸನಾ ವಿಧಿ ಮೇ ತಾತ್ಪರ್ಯ ನೈ. ಏನ್ ಹೇಳ್ತಾರೆ ಈಗ? ಈಗ ಅದು ಒಂದು ಲೌಕಿಕ ಉದಾಹರಣೆ ಕೊಡ್ತಾರೆ. ಲೌಕಿಕ ಉದಾಹರಣೆ ಲೌಕಿಕ ವ್ಯವಹಾರದಲ್ಲಿ ಅವನು ಕೊಟ್ಟಿರ್ತಾರೆ. ಅದಕ್ಕ ಉಪ್ಪು ಕುದುರೆಯ ಉದಾಹರಣೆ ಕೊಟ್ಟಾರೆ. ಈಗ ಇಲ್ಲಿ ನಮಗೆ ಬೇಕಾದ ವೇದಾಂತ. ವೇದಾಂತ ಅಂದ್ರ ವೇದಾಂತ ಎದಕ್ಕೆ ಅನ್ಬೇಕು ಅಂತಂದ್ರ ವೇದಾಂತೋ ನಾಮ ಉಪನಿಷತ್ ಪ್ರಮಾಣ ತದುಪಕಾರಿಣಿ ಬ್ರಹ್ಮಸೂತ್ರಾದಿನಿ ಸಂಸ್ಕೃತದೊಳಗೆ ಲಕ್ಷಣ ಇದ್ದಾರೆ. ವೇದಾಂತೋ ನಾಮ ಉಪನಿಷತ್ ಪ್ರಮಾಣ. ವೇದಾಂತ ಅಂದ್ರ ವೇದದ ಅಂತಂದ್ರ ಕೊನೆಯಲ್ಲಿ ಬರ್ತಕ್ಕಂತ ಉಪನಿಷತ್ತು ಪ್ರಮಾಣ. ತದುಪಕಾರಣಿ ಅದಕ್ಕ ಉಪಕಾರವಾಗಿ ಬ್ರಹ್ಮಸೂತ್ರ, ಭಗವದ್ಗೀತಾ ಅದಕ್ಕೆ ಸಹಕಾರ. ಅಂದ್ರ ಅರ್ಥಾತ್ ವೇದಾಂತ ಅಂದರೆ ವೇದಾಂತೋ ನಾಮ ಉಪನಿಷತ್ ಪ್ರಮಾಣ, ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತಾ ಇವು ಪ್ರಸ್ಥಾನತ್ರಯಗಳಂತಾರೆ. ಇವು ವೇದಾಂತ ಅಂತಾರೆ. ಇದರಲ್ಲಿ ಏನೈತಿ? ವೇದಾಂತ ಯಾವ ವೇದದ ಅಂತವಾಗಿ ಉಪನಿಷತ್ತಾಗ ತಾತ್ಪರ್ಯ. ಅದ ತಾತ್ಪರ್ಯ ಎಲ್ಲದ ವೇದಾಂತದ್ದು? ಅಹೇಯ ಅನುಪದೇಯ ಜೋ ಅದ್ವಿತೀಯ ಬ್ರಹ್ಮ ತಾಕೆ ಬೋಧ ಮೇ ಹೈ. ಏನ್ ಹೇಳಿದ್ರು? ವೇದಾಂತ ಈಗ ಸದ್ಯ ಈ ಗ್ರಂಥದಲ್ಲಿ ಏನ್ ಹೇಳ್ತದ ಅಂತಂದ್ರ ವೇದಾಂತ ನಡೆದಿದೆ. ಹೌದಲ್ಲ? ಅಂದಾಗ ಅದು ಬ್ರಹ್ಮನನ್ನ ತಿಳಿಸೋದು. ವೇದಾಂತ ಏನ್ ಮಾಡ್ತದ? ಬ್ರಹ್ಮನನ್ನ ತಿಳಿಸ್ತದ. ಆ ಬ್ರಹ್ಮನೇ ನೀನಿದ್ದೀ ಅಂತ ತಿಳಿಸ್ತದ. ಅದಕ್ಕ ಆ ಬ್ರಹ್ಮ ಹೇಗದ ಅಂತ ಅನ್ನೋದು ನೀರೇ ಹೇಳ್ತಾರ. ವೇದಾಂತವಾಗಿ ಉಪನಿಷತ್ತಾಕ ತಾತ್ಪರ್ಯ. ಆ ಉಪನಿಷತ್ತಿನ ತಾತ್ಪರ್ಯ ಏನದ? ಅಹೇಯ ಅನುಪದೇಯ ಜೋ ಅದ್ವಿತೀಯ ಬ್ರಹ್ಮ ತಾಕೆ ಬೋಧ ಮೇ. ಆ ಬ್ರಹ್ಮ ಹೇಗದ ಅಂದ್ರ ಅಹೇಯ ಅನುಪದೇಯ. ಅಹೇಯ ಅಲ್ಲೇನ್ ಬರ್ತಾರ? ಅದೇ ಇದಕ್ಕಿಂತ ಬರ್ತಾರ. ಅದಕ್ಕ ಅರ್ಥ. ಅದಕ್ಕ ಅಹೇಯ ಹೇಯ ಉಪದೇಯ ಉಪಾದೇಯ ಹೇಗ್ ಶಬ್ದ ಇದೆ. ಅಲ್ಲಿ ಅನ್ನೋದು ಅದು ಏನೈತಿ? ನಿಷೇಧಕೈತಿ. ಎಲ್ಲಿ ಇಲ್ಲಿ ಕೇಳಿದೆ. ಇದರ ಅರ್ಥ ನೋಡ್ಬೇಕಂತಂದ್ರ ನಿಜಗುಣರ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನ ಸ್ಥಳದಲ್ಲಿ ಸಾಧಾರಣ ಒಂದು 42ನೇ ಪದ ಐತೆ. ಜ್ಞಾನ ಪ್ರತಿಪಾದನದ 42ನೇ ಪದ್ಯದಲ್ಲಿ 5ನೇ ನುಡಿಯಲ್ಲಿ ಹೇಯಬಹುದು ನೀನು ಉಪಾದೇಯನು ನಾನು. ಹೇ ತನುವೆ, ಶರೀರವೇ, ಆತ್ಮ ಏನಂತಾನ? ಎನ್ನೊಡನೆ ಸಮರಸ ಇನ್ನು ಬೇಡ. ಆತ್ಮ ಏನಂತಾನೆ? ಏ ದೇಹವೇ, ನೀನು ನಾನು ಅಜ್ಞಾನ ಕಾಲದಲ್ಲಿ ಕೂಡೇ ಇದ್ದೀವಿ. ನಾನ ನೀನು, ನೀನ ನಾನು ಅಂತ ನಡೆದು ಬಿಟ್ಟಿದ್ದೀವಿ. ಹೌದಾ? ಈಗ ನಾನು ಶಾಸ್ತ್ರ ಕೇಳಿ ನನಗ್ ಗೊತ್ತಾಯ್ತು. ನೀ ಏನದು? ನಿನ್ನ ಸ್ವರೂಪನೇ ಬೇರೆ, ನನ್ನ ಸ್ವರೂಪನೇ ಬೇರೆ. ಈಗ ನನಗ್ ಗೊತ್ತಾಗೈತಿ. ಅದಕ್ಕ ಎನ್ನೊಡನೆ ಸಮರಸ ಇನ್ನು ಬೇಡ. ಇನ್ನು ಅಂದ್ರೆ ಇಲ್ಲಿ ತನ ತಿಳಿದಿದ್ದಿಲ್ಲ, ಕೂಡಿ ನಡೆದಿತ್ತು ನಾನ ನೀನ ನಾ ಅಂತೇಳಿ. ಆದ್ರ ನಿನ್ನ ಸ್ವರೂಪನೇ ಹೇಯಬಹುದು ನೀನು ಉಪಾದೇಯನು ನಾನು. ಖುಷಿ ನೀನು ನಿಜವಾನು. ಮಲವೆರಡರ ಬೆಸುಗೆ ನೀನು ಅತಿ ಶುದ್ಧ.
ಹಿಂಗ್ ಕೊಡ್ತಾರ. ಹಾ, ಅಲ್ಲಿ ಖುಷಿ ನೀನು, ಖುಷಿ ಅಂದ್ರೆ ನೀ ಸುಳ್ಳದಿ ಏ ದೇವೇ, ಸುಳ್ಳದಿ ನಿಜವ, ನಿಜ ಅಂದ್ರೆ ನಾನು ಸತ್ಯವಾಗಿದ್ದೇನೆ ಆತ್ಮ. ಹ್ಮ್ ಮರವೆರಡರ ಬೆಸುಗೆ ನೀನು. ಆ ಅಲ್ಲಿ ಆ ತಂದೆ ತಾಯಿಯ ಯಾವ ಎರಡು ಅಂಶ ಕೂಡಿ ಹುಟ್ಟಿನಿ, ಹೌದಿಲ್ಲ? ಹಾ, ಮಾತಾ ಪಿತರರ ಸಂಯೋಗದಿಂದ ಎರಡು ಅಂಶಗಳಿಂದ ಕೂಡಿ ಮಲೆವೆರಡರ ಬೆಸುಗೆ ನೀನು, ಎರಡು ಕೂಡ್ಕೊಂಡು ನೀ ಹುಟ್ಟಿ ಅತಿ ಶುದ್ಧ ನಾನು. ಇಂಥ ಯಾವ ಮಲಾದಿ ದೋಷಗಳನ್ನ ನನ್ನಲ್ಲಿ ಇಲ್ಲ, ಆತ್ಮನಾದ ನನ್ನಲ್ಲಿ ಹಿಂಗ ಅದು ಹೇಳ್ಕೊತ ಹೋಗಿ 5ನೇ ನುಡಿಯಲ್ಲಿ ಹೇಳ್ತಾನ ಏನು, ಇಲ್ಲಿ ಬಂದ ಸಂದರ್ಭ ಹೇಳಬಹುದು ನೀನು ಉಪಾದೇಯನು ಅಂದ್ರೆ ಏನು? ಹೇ ಅಂದ್ರ ಬಿಡಲಿಕ್ಕೆ ಯೋಗ್ಯವಾದದ್ದು ನೀ, ಅಲ್ಲಿ ನಿನ್ನ ಬಿಡಲಿಕ್ಕೆ ಯೋಗ್ಯದಿನಿ. ಉಪಾದೇಯ ನಾನಂದ್ರೆ ಗ್ರಹಣ ಮಾಡ್ಲಿಕ್ಕೆ ಯೋಗ್ಯ ನಾನಿದ್ದೇನೆ. ದೇಹ ಬಿಟ್ಟು ಆತ್ಮನನ್ನು ಗ್ರಹಣ ಮಾಡಬೇಕು. ನಾನು ಶಬ್ದಕ್ಕೆ ಇಲ್ಲಿ ನಾವು ಅಜ್ಞಾನವಾಗ್ತೇವೆ, ದೇಹವೇ ನಾ ಅಂತ ಅನ್ಕೊಳ್ತೇವೆ, ಹೌದಲ್ಲ? ಆದ್ದರಿಂದ ನೀನು ಆತ್ಮ ಅಲ್ಲ. ಆದ್ದರಿಂದ ಹೇ ಎಂಬುದು ಅಂದ್ರೆ ಬಿಡಲಿಕ್ಕೆ ಯೋಗ್ಯದೀನಿ. ಉಪಾದೇಯನು ನಾನಂದ್ರೆ ಗ್ರಹಣ ಮಾಡಲಿಕ್ಕೆ ಯೋಗ್ಯ ನಾನಿದ್ದೇನೆ, ಆತ್ಮನಾದ ನಾನು. ಹಿಂಗಲ್ಲಿ ಹೇಯ ಉಪಾದೇಯ. ಇಲ್ಲಿ ಅನ್ ಶಬ್ದ ಅಲ್ಲಿ ಕೊಡ್ತಾರ ಅವರು. ಅದರಿಂದ ಏನ್ ಅರ್ಥ ಆಕೈತೆ ಅಂದ್ರ ಹೇಯದರಲ್ಲಿ ಅಹೇಯ. ಅಹೇಯ ಅಂದ್ರೇನು? ಬಿಡಲಿಕ್ಕೂ ಯೋಗ್ಯವಲ್ಲದ. ಅಂದ್ರೆ ಬ್ರಹ್ಮದ ಸ್ವರೂಪವನ್ನು ಹೇಳ್ತಾರೆ. ಆ ಬ್ರಹ್ಮ ಹೇಗದಂದ್ರ ಆ ಹೇಯ, ಹೇಗಂದ್ರೆ ಬ್ರಹ್ಮವು ಬಿಡಲಿಕ್ಕೆ ಯೋಗ್ಯವಲ್ಲದ್ದು. ಅನುಪದೇಯ, ಉಪಾದೇಯ ನಾನು ಅಂತ ಉಪಾದೇಯ ಐತಿ. ಅನ್ ಶಬ್ದ ಕೂಡಿದಾಗ ಗ್ರಹಣ ಮಾಡ್ಲಿಕ್ಕೂ ಯೋಗ್ಯ. ಬ್ರಹ್ಮ ಹೇಗೈತಿ? ಬಿಡಲಿಕ್ಕೂ ಯೋಗ್ಯವಿಲ್ಲ, ಅದನ್ನು ಗ್ರಹಣ ಮಾಡಲಿಕ್ಕೂ ಯೋಗ್ಯವಿಲ್ಲ, ಬರೋದಿಲ್ಲ ಅಂತ. ಅದನ್ನ ಮರಾಠಿ ಒಳಗ ರಾಮದಾಸರು ಈ ಶಬ್ದ ಕೊಂಡ. ಇಂಚಿಗೇರಿ ಸಂಪ್ರದಾಯದೊಳಗ ದಾಸಬೋಧ ಅಂತ ಗ್ರಂಥ ಐತೆ. ಆ ದಾಸಬೋಧ ಗ್ರಂಥದಲ್ಲಿ ಈ ಮಾತು ಹೇಳ್ಯಾರ. ನಿಜಗೊಂಡು ಹೇಳಿದೆ, ದಾಸಬೋಧದಲ್ಲಿ ಇದು ಶಬ್ದ ಧರು ಜಾತ ಧರಿತಾನೆ, ಟಾಕು ಜಾತ ಟಾಕಿತಾನೆ. ಧರು ಜಾತ ಅಂದ್ರೆ ಹಿಡಿಲಿಕ್ಕೆ ಬರುದಿಲ್ಲ, ಬರಲ್ಲ, ಬಿಡಾಕೂ ಬರಂಗಿಲ್ಲ, ಹಿಡಿಲಾಕೂ ಬರಂಗಿಲ್ಲ, ಬಿಡ್ಲಾಕೂ ಬರಂಗಿಲ್ಲ. ಧರು ಜಾತ ಧರಿತಾನೆ, ಟಾಕು ಜಾತ ಟಾಕಿತಾನೆ. आहे च आहे ಪರಬ್ರಹ್ಮತೆ. ಮರಾಠಿ ಒಳಗದ ಭಂಗಂತೆ ಅದು. ಅಂದ್ರ ಈ ರೀತಿ ಆ ನಿರ್ಮಲ ಬ್ರಹ್ಮ ತರ ಅವ್ರು ಇದಕ್ಕೆ ಈ ಶಬ್ದಕ್ಕೆ ಅಂದ್ರ ನಿರುಪಾಧಿಕವಾದ ಶುದ್ಧ ಬ್ರಹ್ಮ ಅಂತ. ಅಂದ್ರ ಯಾಕಾದ್ರೆ ನನ್ನ ಆತ್ಮ ಸ್ವರೂಪವೇ ಐತೆ, ಅದನ್ನ ಹಿಡಿಲಾಕ್ಕೂ ಬರಂಗಿಲ್ಲ, ಬಿಡ್ಲಾಕ್ಕೂ ಬರಂಗಿಲ್ಲ, ಅದನ್ನ ತ್ಯಾಗ ಮಾಡ್ಲಕ್ಕೂ ಬರಂಗಿಲ್ಲ, ಗ್ರಹಣ ಮಾಡ್ಲಕ್ಕೂ ಬರಂಗಿಲ್ಲ. ಯಾಕಾದ್ರೆ ನನ್ನ ಆತ್ಮ ಸ್ವರೂಪ ಐತಿ, ಹೌದಿಲ್ಲ? ಈ ರೀತಿ ಐತೆ ಆ ಬ್ರಹ್ಮ ಸ್ವರೂಪ. ಬಿಡಲಾಕ್ಕೂ ಬರೋದಿಲ್ಲ, ಇಲ್ಲ ತಗೊಳಕ್ಕೂ ಬರಂಗಿಲ್ಲ. ಯಾಕಂದ್ರೆ ನಮ್ಮ ಆತ್ಮ ಸ್ವರೂಪವೇ ಐತಿ. ಅಂತಾದ ಬಿಡಲಿಕ್ಕೂ ಬಾರದ, ಗ್ರಹಣ ಮಾಡಲಿಕ್ಕೂ ಬರಲಾರದಂತ ಅದ್ವಿತೀಯ ಬ್ರಹ್ಮ ತಾಕೆ ಬೋಧಕೆ. ಆ ವೇದಾಂತ ಏನ್ ಮಾಡ್ತದೆ? ಇಂಥ ಯಾವ ಬಿಡಲಿಕ್ಕೂ ಬಾರದಂತ, ಗ್ರಹಣ ಮಾಡಲಿಕ್ಕೂ ಬಾರದಂತ ಯಾವ ಬ್ರಹ್ಮವಿದೆಯೋ ಅದನ್ನ ತಿಳಿಸುವಲ್ಲಿ ವೇದಾಂತದ ತಾತ್ಪರ್ಯ. ಈ ಶಬ್ದ ಏನೇನು ನಿಜಗುಂಡ್ರಲ್ಲಿ ಬಂದೈತಿ, ರಾಮದಾಸ್ ದಾಸಬೋಧದಲ್ಲಿ ಬಂದೈತಿ. ಹೇಗೆ
ಅದಕ್ಕಾಗಿ ಈ ಅದನ್ನ ನಿಜಗುಣ ಸ್ಪಷ್ಟ ಬರ್ದಾರಲ್ಲಿ 42ನೇ ಪದ್ಯದಲ್ಲಿ, ಜ್ಞಾನ ಪ್ರತಿಪಾದನೆ 42ನೇ ಪದ್ಯದಲ್ಲಿ 5ನೇ ನುಡಿಯಲ್ಲಿ ಬರ್ತಾರೆ. ಹೇಯಬಹುದು ನೀನು ಉಪಾದೇಯನು ನಾ, ಹೇಗೆ ಅದಕ್ಕೆ ಇಲ್ಲಿ ಉಪಸರ್ಗ ಹಚ್ಚಾರ ಅವರು. ಯಾಕಂದ್ರ ಹೇ ಅಂದ್ರೆ ಬಿಡ್ಲಿಕ್ಕೆ ಅವರು ಬಿಡಲಿಕ್ಕೂ ಬರಲ್ಲ ಅಂತು, ಗ್ರಹಣ ಮಾಡ್ಲಿಕ್ಕೂ ಬರಲ್ಲ ಅಂತು. ಬ್ರಹ್ಮ ಅದು ನಮ್ಮ ಆತ್ಮ ಸ್ವರೂಪದಿಂದ, ಈ ಆತ್ಮ ಸ್ವರೂಪವೇ ಆದ್ದರಿಂದ ಅದನ್ನ ಹಿಡಿದಾಕೋ ಬರಂಗಿಲ್ಲ, ತಗೊಳಕ್ಕೂ ಬರಂಗಿಲ್ಲ, ಬಿಡಕ್ಕೂ ಬರಂಗಿಲ್ಲ. ಹಿಂಗಿಲ್ಲ ಬೇರೆ ವಸ್ತು ಇದ್ರೆ ತಗೊಳಕ್ ಅಂತ ಬ್ರಹ್ಮವನ್ನು ಬೋಧ ವೇದಾಂತ ಅಂತ ಬ್ರಹ್ಮನನ್ನು ತಿಳಿಸುತ್ತದೆ ಅನ್ನೋ ತಾತ್ಪರ್ಯ ಇವತ್ತು. ಹೇಗ ಆ ಬ್ರಹ್ಮದ ಬಗ್ಗೆ ಹೇಳ್ತೀವಿ, ಅಹೇ ಅನುಪದೇಯ. ಆದ್ದರಿಂದ ಆ ಬ್ರಹ್ಮಜ್ಞಾನದಲ್ಲಿ ಅದರ ವೇದಾಂತದ ತಾತ್ಪರ್ಯ ಅದ ಉಪಾಸನಾ ವಿಧಿ ಮೇ ತಾತ್ಪರ್ಯನೇ. ಉಪಾಸನಾ ಏನೈತಲ್ಲ, ಉಪಾಸನಾ ಅಂದ್ರ ಈ ಕಡೆ ಮಾನಸಿಕ ಕ್ರಿಯಾ ಆಯ್ತಾ, ಅಂದ್ರ ಅದು ಕರ್ಮದಲ್ಲಿ ತಾತ್ಪರ್ಯ ಇಲ್ಲ, ಧ್ಯಾನದಲ್ಲಿ ತಾತ್ಪರ್ಯ ಐತೆ ಅಂತ ಈಗ. ಕಾಯತೆ ಯಾಕಂದ್ರ ಲೌಕಿಕ ವಾಕ್ಯ का तात्पर्य तो ಪ್ರಕರಣಾದಿಕಂತೆ ಜಾನಿಯೇ. ಲೌಕಿಕ ಏನು ವಾಕ್ಯಗಳು ಏನಿದಾವಲ್ಲ ಅವುಗಳ ತಾತ್ಪರ್ಯ, ಲೌಕಿಕ ವಾಕ್ಯಗಳ ತಾತ್ಪರ್ಯ ಪ್ರಕರಣಾದಿಗಳಲ್ಲಿ ಅದು ತಿಳ್ಕೊತ. ಪ್ರಕರಣ ಗ್ರಂಥಗಳಿರ್ತಾವ ಲೌಕಿಕ ಬೋಧ ಮಾಡೋದು. ಪ್ರಕರಣ ಆದಿಕ ಕಾವ್ಯ ಪ್ರಕಾಶ ಕಾವ್ಯ ಪ್ರದೀಪಕ್ಕೆ ಮೇಲಿಕೆ ಈ ಲೌಕಿಕ ವ್ಯವಹಾರಿಕ ಬಗ್ಗೆನ ಹೇಳ್ತಿರ್ತಾರೆ. ವೈದಿಕ ವಾಕ್ಯಕ್ಕೆ ತಾತ್ಪರ್ಯ ಜ್ಞಾನಕ್ಕೆ ಹೇತು. ಇನ್ನು ವೈದಿಕ ವಾಕ್ಯದ ತಾತ್ಪರ್ಯ ಜ್ಞಾನಕ್ಕೆ ಕಾರಣವಾದ ಉಪಕ್ರಮೋಪಸಂಹಾರಾದಿ ಷಟ್. ವೈದಿಕ ತಾತ್ಪರ್ಯ ಜ್ಞಾನ ಆಗ್ಬೇಕಾದ್ರೆ ಅದಕ್ಕೆ ಉಪಕ್ರಮೋಪಸಂಹಾರಾದಿ ಷಟ್ ಅಂದ್ರೆ 6. ಉಪಕ್ರಮೋಪಸಂಹಾರ ಅಭ್ಯಾಸೋ ಅಪೂರ್ವತಾ ಫಲಂ ಅರ್ಥವಾದ ಉಪಪತ್ತಿ. ಉಪಕ್ರಮೋಪಸಂಹಾರ ಅಭ್ಯಾಸೋ ಅಪೂರ್ವತಾ ಫಲಂ ಅರ್ಥವಾದ ಉಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯ ತಿಂಗ್ ಶ್ಲೋಕ ಐತೆ. ಅಂದ್ರ ಷಡ್ವಿಧ ಲಿಂಗಗಳಿಂದ ಶ್ರವಣ ಮಾಡಬೇಕು ಅಂತ ಹಿಂಗೆ ಹೇಳ್ತಾರೆ. ಅದಕ್ಕೆ ಉಪಪತ್ತಿ ಈ ಷಟ್ ವೈದಿಕ ವಾಕ್ಯಕ್ಕೆ ತಾತ್ಪರ್ಯ ಲಿಂಗ. ಈ 6 ವೈದಿಕ ವಾಕ್ಯದಲ್ಲಿ ತಾತ್ಪರ್ಯ ಲಿಂಗಗಳಾಗಿವೆ. ಇಂತೆ ವೈದಿಕ ವಾಕ್ಯನ್ಕ ತಾತ್ಪರ್ಯ ಜಾನೆ. ಇವುಗಳಿಂದ ಏನ್ ತಿಳಿದು ಬರ್ತೈತಿ ಅಂದ್ರ ವೈದಿಕ ವಾಕ್ಯಗಳ ತಾತ್ಪರ್ಯ ಜ್ಞಾನ ಆಕತಿ ಇವುಗಳಿಂದ. ಯಾತೆ ತಾತ್ಪರ್ಯಕ್ಕೆ ಲಿಂಗ, ಆದ್ದರಿಂದ ಇವುಗಳಿಗೆ ತಾತ್ಪರ್ಯ ಲಿಂಗ ಅಂತ ಹೇಳಲ್ಪಡ್ತಾವ ಷಡ್ಲಿಂಗ. जैसे धूम ते वन्य जानिए है, याते वन्य का लिंग धूम कहिए. ಉದಾಹರಣೆ ಕೊಟ್ರೆ ಹೇಗೆ, ಧೂಮತೆ ವನ್ಯ ಜಾನಿ ಅಂದ್ರ ಬೆಂಕಿಯನ್ನು ಕಂಡು ಹಿಡಿಬೇಕಾದ್ರೆ ಹೊಗೆಯಿಂದ ಬೆಂಕಿ, ಹೊಗೆ ನೋಡೇ ಬೆಂಕಿ ಜ್ಞಾನಕ್ಕೆ, ಹೌದಲ್ಲ? ಆ ರೀತಿ ಆದ್ದರಿಂದ ಜಾನಿ, ಆದ್ದರಿಂದ ವನ್ಯಕ ಲಿಂಗ ಧೂಮ್. ಆ ಬೆಂಕಿಯ ಲಿಂಗ ಅಂದ್ರೆ ಚಿನ್ನ, ಆ ಹೊಗೆಯದು, ಆ ಹೊಗೆಯನ್ನು ನೋಡೇ ಬೆಂಕಿ ಜ್ಞಾನ, ಆ ರೀತಿ ಅಂತ. ಉಪನಿಷದಂತೆ ಭಿನ್ನ कर्म कांड बोधक वेद का तात्पर्य कर्म विधि में है. ಉಪನಿಷತ್ತಂತೆ ಭಿನ್ನ, ಈ ಉಪನಿಷತ್ತುಗಳೇನದಾವ ಆ ಉಪನಿಷತ್ತುಗಳಿಗಿಂತಲ ಭಿನ್ನ ಅಂದ್ರೆ ಬ್ಯಾರೆ. ಕರ್ಮಕಾಂಡ ಬೋಧಕ, ಅದು ಈ ಉಪನಿಷತ್ತುಗಳು ಜ್ಞಾನವನ್ನು ಬೋಧ ಮಾಡ್ತಾವ. ಅದಕ್ಕಿಂತ ಭಿನ್ನ ಅಂದ್ರೆ ಬ್ಯಾರೆ ಆದ ಕರ್ಮಕಾಂಡಗಳು. ಅಂದ್ರೆ ಸಾಮಾನ್ಯ ವೇದ ಐತಲ್ಲ, ವೇದದಲ್ಲಿ ವೇದದ ರಾಶಿ
1180 ಶಾಖೆಗಳದ ವೇದದಲ್ಲಿ. 1180. ಅವುಗಳಲ್ಲಿ 840 ಶಾಖೆಗಳು ಕರ್ಮವನ್ನ ಬೋಧ ಮಾಡ್ತಾವ. ಮೊದಲು ಶುರುವಿಗೇನ ಶುರು ಪ್ರಾರಂಭ ಅಂದ್ರ ಕರ್ಮಕಾಂಡನ ಶುರು ಆಗ್ತದೆ. ಆ ಮೊದಲಿಗೆ ವೇದದ ಪೂರ್ವ ಭಾಗ ತರ ಅಂದ್ರ 840 ಶಾಖೆಗಳು ಕರ್ಮವನ್ನ ಬೋಧ ಮಾಡ್ತಾವ. ಮುಂದೆ 232 ಶಾಖೆಗಳು ಉಪಾಸನೆಯನ್ನು ಬೋಧ ಮಾಡ್ತಾವ. 108 ಶಾಖೆಗಳು ಜ್ಞಾನವನ್ನು ಬೋಧ ಮಾಡ್ತಾವ. ಹೀಗೆ ವೇದ 3 ಭಾಗ ಇದೆ. 840, 232, 108. ಈ ರೀತಿ 1180 ಶಾಖೆಗಳದಾವ. ಅವುಗಳಲ್ಲಿ ಅದಕ್ಕೆ ಇಲ್ಲಿ ಏನ್ ಹೇಳಿದ್ರು ಅಂದ್ರ, ವೇದಾಂತ ಅಂದಾಗ ಅಲ್ಲಿ ಉಪನಿಷತ್ತು ಅಂತ ಬಂತು. ಅವು ಕೇವಲ ಜ್ಞಾನವನ್ನ ಬೋಧ ಮಾಡ್ತಾವು. ಮತ್ತಿಲ್ಲಿ ಆ ಉಪನಿಷತ್ತುಗಳಿಗಿಂತ ಭಿನ್ನವಾದಂತೆಲ್ಲ ಕರ್ಮಕಾಂಡ ಬೋಧಕ. ಆ ವೇದದ ತಾತ್ಪರ್ಯ ಕರ್ಮ ವಿಧಿಮೆ. ಯಾಕ ಅಧಿಕಾರಿಗಳು ಜಗತ್ತಿನಲ್ಲಿ 3 ಪ್ರಕಾರದ. ಕೆಲವರು ಕರ್ಮವನ್ನೇ ಮಾಡುವುದು, ಅವ್ರಿಗೆ ಅದ ಬರೋಬರಿ. ಇನ್ನ ನಿತ್ಯ ಕರ್ಮವನ್ನು ಮಾಡಿದ್ರನ ಅವ್ರಿಗೆ ಸಮಾಧಾನ, ಇಲ್ಲಂದ್ರ ನಡೆಯಂಗಿಲ್ಲ. ಹೀಗೆ ಆದ್ದರಿಂದ ಅಂದ್ರೆ ಕನಿಷ್ಠ ಅಧಿಕಾರಿಗಳು ಇರ್ತಾರೆ. ಇನ್ನು ಕೆಲವರು ಉಪಾಸನ ಅಂದ್ರೆ ಧ್ಯಾನ ಮಾಡುದು, ಅದು ಮಾನಸಿಕ ಕ್ರಿಯೆ. ಅವರು ಧ್ಯಾನ ಮಾಡುವುದರಲ್ಲೇನೆ ಅವ್ರು ತತ್ಪರಿರ್ತಾರೆ. ಯಾವಾಗಲೂ ಕೂತರ ನಿಂತರ ಧ್ಯಾನ ಮಾಡಬೇಕು. ಇದು ಉಪಾಸನ, ಮಾನಸಿಕ ಕ್ರಿಯೆ. ಅದು 2ನೇ ನಂಬರ್. ಅವರು ಮಧ್ಯಮ. ಉತ್ತಮ ಅವನು ಜ್ಞಾನ ಕಾಂಡಕ್ಕೆ ಸಂಬಂಧಪಟ್ಟ ಉಪನಿಷತ್ತುಗಳಿಗೆ. ಜ್ಞಾನ ಒಂದೇ ಸಾಕು ಮುಕ್ತಿ, ಸ್ನಾನ ಕರ್ಮಾದಿಗಳಿಂದ ಫಲವಿಲ್ಲ ಅಂತ ಹೇಳಿ ನಂಬು ಜ್ಞಾನವನೇ ಕರ್ಮವೆಂಬ ಜಾಲದಳು ಸಿಲುಕಿ ಹಂಬಲಿಸದಿರು ಮುಕ್ತಿ ಎಂಬೈಸಿ ಮನುಷ್ಯ ಅಂತ ನಿಜಗೊಡ್ರಿ. ಹೌದಿಲ್ಲ? ಆದ್ದರಿಂದ ಇಲ್ಲಿ ಸರ್ವಸಾಧಾರಣ ಇಲ್ಲಿ ಶಂಕರಾಚಾರ್ಯರ ಆದಿಯನ್ನು ಹೇಳ್ಬೋದು. ಶಂಕರಾಚಾರ್ಯ ಏನದ? ಶಂಕರಾಚಾರ್ಯ. ಶಂಕರನೇ ಅವತರಿಸಿ ಧರಣಿಗೆ ಶಂಕರಾಚಾರ್ಯಾಗಿ ಬಂದರು ಅಂತೇಳಿ ಅವರು ಈ ವೇದಾಂತವನ್ನ ಪ್ರತಿಪಾದನೆ ಮಾಡ್ಕೊಂಡ್ ಬಂದರು. ಆದ್ದರಿಂದ ಅವರು ಈ ನಮ್ಮ ಗುರು ಪರಂಪರೆಯಲ್ಲಿ ಅವರು ಮುಖ್ಯ. ಅಲ್ಲಿ ಕಾಶಿಯಲ್ಲಿ ಸಂಸ್ಕೃತ ಕಲಿಬೇಕಾದ್ರ ಇವರು ಬೇರೆ 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 ಅದಾವ. ದ್ವೈತ ಮಧ್ವಾಚಾರಿ ಹಿಂಗ್ ಮಾಡ್ಕೋತಾನ, ದ್ವೈತ. ಜೀವ ಬೇರೆ ದೇವ್ರ ಬೇರೆ. ರಾಮಾನುಜಾಚಾರ್ಯ ಹೆಂಗ್ ಗೊತ್ತಾನ ಅಂದ್ರ ಉಪಾಸನ ವಿಶಿಷ್ಟ ದ್ವೈತ. ಏನು ವಿಶಿಷ್ಟ ದ್ವೈತ? ದ್ವೈತ ವಿಶಿಷ್ಟ ದ್ವೈತ ಅದ್ವೈತ. ರಾಮ ಅವರು ಮಧ್ವಾಚಾರ್ಯ ದ್ವೈತ. ಆಯ್ತು, ಅದೇ ವಿಶಿಷ್ಟ ಅಂದ್ರೆ ಕೂಡಿದ್ದು. ಏನ್ ಕೂಡಿದ್ದು ಅಂದ್ರೆ ಶಕ್ತಿ ಕೂಡ್ಕೊಂಡ ಈ ವಿಶಿಷ್ಟ ಹಿಂಗ ಆಯ್ತು. ಅದನ್ನ ಇನ್ನ ಶಂಕರಾಚಾರ್ಯರು ಅದ್ವೈತವನ್ನ ಹೇಗೆ ಅದ್ವೈತವನ್ನೇ ಪ್ರತಿಪಾದನೆ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಏನ್ ಹೇಳ್ತಾರು ಅಂತಂದ್ರ, ಉಪನಿಷತ್ಗಿಂತ ಭಿನ್ನವಾದ ಕರ್ಮ ಕಾರಣ ಬೋಧಕ ವೇದ का तात्पर्य ಕರ್ಮ ವಿಧಿಮೆ ಹೈ. ಅಂದ್ರ ಈ ಉಪನಿಷತ್ತುಗಳಿಂದ ಭಿನ್ನವಾದದ್ದು. ಕರ್ಮಕಾಂಡ ಬೋಧಕ ವೇದದ ತಾತ್ಪರ್ಯ ಕರ್ಮ ವಿಧಿಯಲ್ಲೇ ಐತೆ. ವೇದ ಹೇಳ್ತದ ಕರ್ಮ ಮಾಡು, ಕರ್ಮದಿಂದ ಮುಕ್ತಿ ಹೇಳ್ತಾರ ಅವರು. ಕರ್ಮದಿಂದ ಮುಕ್ತಿ. ಅದು ಹೇಗಂದ್ರೆ ಉಪಕ್ರಮೋಪ ಸಂಹಾರಾದಿಕ ಪೂರ್ವ ವೇದಕ್ಕೆ
कर्म विधि में है तैसे जैमिनी कृत द्वादश अध्याय में स्पष्ट है ಅಂದ್ರೆ ಏನಂದ್ರೆ ಇವರು ಕರ್ಮಕಾಂಡ ಅವರು ವೇದದ ಪೂರ್ವ ಭಾಗಕ್ಕೆ ಸಂಬಂಧಪಟ್ಟದ್ದು 840 ಶಾಖೆಗಳ ಅಂತ ಹೇಳಿದ್ನಲ್ಲ ಅದಕ್ಕೆ ಸಂಬಂಧಪಟ್ಟವರು ಕರ್ಮವನ್ನ ಬೋಧ ಮಾಡೋರು ಅವ್ರ ಮುಖ್ಯ ಯಾರು ಜೈಮಿನಿ ಪೂರ್ವ ಮೀಮಾಂಸಾ ತರ ನಾವು ಉತ್ತರ ಮೀಮಾಂಸಾದವರು ನಾವು ಜ್ಞಾನ ಕಾಂಡಕ್ಕೆ ಸಂಬಂಧಪಟ್ಟರು ಆದ್ದರಿಂದ ಆ ಜೈಮಿನಿ ಕೃತ ದ್ವಾದಶ ಅಧ್ಯಾಯಿ ಅಂತ ಒಂದು ಗ್ರಂಥ ಮಾಡ್ಯಾನ ಜೈಮಿನಿ 12 ಅಧ್ಯಾಯಗಳಿಂದ ಒಂದು ಗ್ರಂಥ ಮಾಡ್ಯಾನ ಅದರಲ್ಲಿ ಅದು ಇದೆ ಅದರ ಷಡ್ಲಿಂಗಗಳು ಅದನ್ನೇ ಅಲ್ಲಿ ಏನ್ ಹೇಳ್ತದ ಅದು ಅಥಾತು ಧರ್ಮ ಜಿಜ್ಞಾಸ ಅಂತ ಪ್ರಾರಂಭ ಆಗ್ತದೆ ಏನು ಅಥಾತು ಧರ್ಮ ಪುಣ್ಯ ಜಿಜ್ಞಾಸ ಅಂದ್ರ ಅದ್ರ ವಿಚಾರ ಮಾಡ ಪುಣ್ಯವನ್ನ ಪ್ರಾಪ್ತಿ ಮಾಡ್ಕೊಳ್ಳೋ ವಿಚಾರ ಮಾಡ ಹೇಗೆ ಅದರ ವಿಚಾರ ಅಲ್ಲಿ ನಡೀತೈತಿ ಬರೇ ಕರ್ಮ ಮಾಡ್ಬೇಕು ಯಾವ ಕರ್ಮ ಮಾಡಿ ಯಾವ ಪುಣ್ಯ ಪಡಿಬೇಕು ಯಾವ ರೀತಿ ಇರ್ತೈತಿ ದಾನ ಧರ್ಮದಿಂದ ಹೆಂಗ ಯಜ್ಞ ಯಾಗಾದಿಗಳಿಂದ ಹೆಂಗ ಎಲ್ಲ ಬರೀ ಪುಣ್ಯ ಕರ್ಮಗಳು ಹೆಂಗ ಅದು ಹೇಳ್ತೈತೆ ಅದು ಪೂರ್ಣಿಮ ಜೈಮಿನಿ ಇಲ್ಲೇನ 12 ಅಧ್ಯಾಯಗಳಿಂದ ಕೂಡಿದ್ದು ಅದು ಯಾರು ಉಪನಿಷತ್ತುಗಳಿಗಿಂತ ಭಿನ್ನವಾದದ್ದು ಕರ್ಮ ಬೋಧಕ ಅಂತ ಹೇಳಿಲ್ಲ ಅದು ಜೈಮಿನಿ ಒಂದು ದ್ವಾದಶ ಅಂದ್ರೆ 12 ಅಧ್ಯಾಯಗಳಿಂದ ಕೂಡಿದ ಒಂದು ಕರ್ಮಕಾಂಡ ಮಾಡ್ಯ ಅದರಲ್ಲಿ ಮೊಟ್ಟ ಮೊದಲು ಏನ್ ಶುರು ಆಕತಿ ಅಥಾತೋ ಧರ್ಮ ಜಿಜ್ಞಾಸ ಅಂತ ಪ್ರಾರಂಭ ಆಕತಿ ಆ ಗ್ರಂಥ ಅಥಾತೋ ಧರ್ಮ ಜಿಜ್ಞಾಸ ಧರ್ಮ ಅಂದ್ರ ಪುಣ್ಯ ವಿಚಾರವನ್ನೇ ಮಾಡು ಅದೇ ನಂತರ ಇದಾಯ್ತು ಇನ್ನ ಉಪನಿಷದ್ ರೂಪ ವೇದಕ್ಕೆ ಉಪಕ್ರಮ ಸಂವಾರಾದಿ ಈಗ ಉಪನಿಷತ್ ಏನೈತಲ್ಲ ಅದು ಕರ್ಮದಾಯ್ತು ಇಟ್ಟೋತಾನ ಉಪನಿಷದ್ ರೂಪ ವೇದದ ಉಪಕ್ರಮೋಪ ಸಂವಾರಾದಿ ಅದ್ವಿತೀಯ ಬ್ರಹ್ಮಮೇ ಅಲ್ಲಿ ಉಪಕ್ರಮೋಪ ಸಂವಾರಾದಿಗಳು ಧರ್ಮ ಅಂದ್ರ ಆ ಕರ್ಮದಲ್ಲಿ ತಾತ್ಪರ್ಯ ಅದಾವ ಇನ್ನ ಈ ಉಪನಿಷತ್ತು ಯಾವ ವೇದದ ಉಪಕ್ರಮೋಪ ಸಂವಾರಾದಿಗಳು ಆದಿಕ್ ಅದ್ವಿತೀಯ ಬ್ರಹ್ಮದಲ್ಲಿ ಇವೇನ್ ತಿಳ್ತಾವ ಅದ್ವಿತೀಯವಾದ ಒಂದೇ ಒಂದಾದ ಏಕಮೇವಾದ್ವಿತೀಯ ಬ್ರಹ್ಮ ಅಂತ ಛಾಂದೋಗಿ ಹೇಳ್ತದ ಅದರಲ್ಲೇ ತಾತ್ಪರ್ಯ ಉಳಿದದು ಯಾತೆ ಅದ್ವಿತೀಯ ಬ್ರಹ್ಮಮೇ ತಿನ್ಕಾ ತಾತ್ಪರ್ಯ ಆದ್ದರಿಂದ ಅದ್ವಿತೀಯ ಬ್ರಹ್ಮದಲ್ಲೇನ ಅದರ ತಾತ್ಪರ್ಯ ಸಾಮಾನ್ಯವಾಗಿ ವ್ಯಾಸರು ಬ್ರಹ್ಮಸೂತ್ರ ಬರೆದಿದ್ದಾರೆ ವ್ಯಾಸರು ಬ್ರಹ್ಮಸೂತ್ರವನ್ನು ಬರೆದಾರೆ ಬ್ರಹ್ಮಸೂತ್ರ ಇವ್ರ ಹೆಂಗ ಜೈಮಿನಿ ಕೃತ 12 ಅಧ್ಯಾಯದಿಂದ ಏನೈತಲ್ಲ ಅದರ ಆರಂಭ ಹೆಂಗ ಆಕತಿ ಅಂದ್ರ ಅಥಾತೋ ಧರ್ಮ ಜಿಜ್ಞಾಸ ಅವ್ರು ಮಾಡ್ತಾರೆ ಇದು ಉತ್ತರ ಮೀಮಾಂಸಾ ಶಾಸ್ತ್ರದು ನಾವು ಉತ್ತರ ಮೀಮಾಂಸಾ 6 ಶಾಸ್ತ್ರಗಳಲ್ಲಿ ನಾವು ಯಾವ ಶಾಸ್ತ್ರಕ್ಕೆ ಸಂಬಂಧಪಟ್ಟವ್ರು ಉತ್ತರ ಮೀಮಾಂಸಾ ಶಾಸ್ತ್ರಕ್ಕೆ ಸಂಬಂಧಪಟ್ಟವ್ರು ಈಗ ಅವ್ರ ಕರ್ಮ ಮೀಮಾಂಸಾ ಕರ್ಮದ ಬಗ್ಗೆ ಅವ್ರು ವಿಚಾರ ಮಾಡೋರು ನಾವು ಜ್ಞಾನದ ಬಗ್ಗೆ ವಿಚಾರ ಮಾಡ್ತೀವಿ ಉತ್ತರ ಮೀಮಾಂಸಾ ಶಾಸ್ತ್ರ ಯಾವುದು ಬ್ರಹ್ಮಸೂತ್ರ ಆ ಬ್ರಹ್ಮಸೂತ್ರದಲ್ಲಿ ಆರಂಭ ಹೇಗಾಕೈತೆ ಅಂದ್ರ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಪ್ರಾರಂಭ ಆಕೈತಿ ಅಥಾತೋ ಅಥ ಅಂದ್ರೆ ಇನ್ನ ಮೇಲೆ ಬ್ರಹ್ಮದ ವಿಚಾರವನ್ನೇ ಮಾಡ್ಬೇಕು ಅಂತ ಹೇಳ್ತದೆ ಬ್ರಹ್ಮದ ವಿಚಾರವನ್ನೇ ಅದು ಧರ್ಮ ಜಿಜ್ಞಾಸ ಅಂದ್ರೆ ಪುಣ್ಯದ ವಿಚಾರ ಮಾಡೋದು ಕರ್ಮದ ವಿಚಾರ ಮಾಡೋದು ಹೇಳುತ್ತೆ ಹೀಗ ಆದ್ದರಿಂದ ಅದ್ವಿತೀಯ ಬ್ರಹ್ಮದಲ್ಲೇ ಅವುಗಳ ತಾತ್ಪರ್ಯ ಐತಿ 144ನೇ अंक जैसे छांदोग्य के 6th अध्याय में छांदोग्य उपनिषद को ಯಾವ ವೇದದಲ್ಲಿ ಇದೆ ಸಾಮ ವೇದದಲ್ಲಿ ಛಾಂದೋಗ್ಯ ಉಪನಿಷತ್ತು ಇಲ್ಲಿ ಛಾಂದೋಗ್ಯ ಬರ್ದಾರಲ್ಲ
ಚಾಂದೋಗ್ಯ ಬರ್ತದೆ. ಅದ್ಯಾವ ಉಪನಿಷತ್ತು ಉಪನಿಷತ್ತು ಅವ್ರು ಅಂದ್ರ ಸಾಮವೇದದಲ್ಲಿ ಬರ್ತೈತಿ ಅದು. ಅಲ್ಲೇಲಿ ನೋಡ್ತೀವಿ, ಅಲ್ಲೇಲಿ ಬರ್ಬೇಕು ಸಾಮವೇದ. ಅಂದ್ರ ಸಾಮವೇದದಲ್ಲಿ ಈ ಛಾಂದೋಗ್ಯ ಉಪನಿಷತ್ ಬರ್ತದೆ. ಕೇನೋಪನಿಷತ್ತು ಸಾಮವೇದದಲ್ಲೇ ಬರ್ತದೆ. ಕೆಲವೊಂದು ಅವರು ಯಾವ್ದು ಯಾವ ವೇದದಲ್ಲಿ, ಯಾವ ಉಪನಿಷತ್ ಯಾವ ವೇದದಲ್ಲಿ, ಹಿಂಗೆ. ಆದ್ದರಿಂದ ಇಲ್ಲಿ ಛಾಂದೋಗ್ಯ ಉಪನಿಷತ್ತು ಷಷ್ಠಾಧ್ಯಾಯ ಅಂದ್ರೆ 6ನೇ ಅಧ್ಯಾಯದಲ್ಲಿ ಉಪಕ್ರಮ ಕಹಿಯೇ ಆರಂಭ ಮೇ ಅದ್ವಿತೀಯ ಬ್ರಹ್ಮ ಹೇ. ಉಪಕ್ರಮ ಅಂತ ಅಂದ್ರೆ, ಉಪಕ್ರಮ ಅಂದ್ರೆ ಆರಂಭ, ಶುರು ಮಾಡುವುದಲ್ಲಿ. उपसंहार कहिए समाप्ति में अद्वितीय ब्रह्म है. जो अर्थ आरंभ में होवे सो ही समाप्ति में होवे है. अंदरे उपक्रम उपसंहार की एकता कहिए है. अंदरे ಅಲ್ಲಿ ಅದರ ಶ್ಲೋಕ ಉಪಕ್ರಮೋಪಸಂಹಾರ ಅಭ್ಯಾಸೋ ಅಪೂರ್ವತಾ ಫಲಂ ಅರ್ಥವಾದೋಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯ. ಹೀಗದ ಅದ್ರಾಗ 6 ಲಿಂಗ ಬಂದ್ಬಿಡ್ತಾವೆ. ಉಪಕ್ರಮ ಉಪಸಂಹಾರ ಎರಡೂ ಕೂಡಿ ಒಂದು ಲಿಂಗ ಆಕೈತೆ. ಉಪಕ್ರಮ ಉಪಸಂಹಾರ ಎರಡೂ ಕೂಡಿ ಒಂದು ಲಿಂಗ. ಅಂದರೆ ಈಗ ಸದೇವ ಸೌಮ್ಯೇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ ಬ್ರಹ್ಮ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅದು ಆರಂಭ ಮಾಡ್ತದೆ. ಉಪಕ್ರಮ ಎಲ್ಲಿ ಏನಂತ ಉಪಕ್ರಮ ಮಾಡಿತು? ಸದೇವ ಸೌಮ್ಯೇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ ಬ್ರಹ್ಮ. ಅಂದ್ರ ಇದಂ ಅಂದ್ರೆ ಈ ಸೃಷ್ಟಿ ಉತ್ಪತ್ತಿ ಜಗತ್ತಿನ ಇದ್ದಿದ್ದಿಲ್ಲ. ಸದೇವ ಸೌಮ್ಯ ಇದಮಗ್ರೆ ಇದಂ ಅಂದ್ರೆ ಈ ಜಗತ್ತಿನ ಅಗ್ರೆ ಅಂದ್ರ ಮೊದಲು. ಜಗತ್ತ ಹುಟ್ಟೋದಕ್ಕಿಂತ ಮೊದಲು ಏನಿತ್ತಪ್ಪ? ಸತ್ಯವಾದ ಸದ್ರೂಪ ಬ್ರಹ್ಮ ಒಂದೇ. ಆಸೀತ್ ಅಂದ್ರೆ ಎತ್ತು, ಭೂತ್ಕಾಲ. ಆಸೀತ್ ಅಂದ್ರೆ ಒಂದೇ ಒಂದು ಬ್ರಹ್ಮ ಇತ್ತು ಅಂತ ಉಪಕ್ರಮ ಮಾಡ್ತದ. ಸಾಮವೇದದ ಛಾಂದೋಗ್ಯ ಉಪನಿಷತ್ 6ನೇ ಅಧ್ಯಾಯದಲ್ಲಿ. ಆದ್ದರಿಂದ ಅಂದ್ರೆ 6ನೇ ಅಧ್ಯಾಯದ 2ನೇ ಖಂಡದ 1ನೇ ಮಂತ್ರದಲ್ಲಿ 6ನೇ ಅಧ್ಯಾಯ. ಮತ್ತ ಅಲ್ಲಲ್ಲಿ ಖಂಡಗಳು ಬರ್ತಾವ. ಆ ಅಧ್ಯಾಯದಲ್ಲಿ ಖಂಡಗಳು ಬೇರೆ. 6ನೇ ಅಧ್ಯಾಯ 2ನೇ ಖಂಡ ಅಂದ್ರೆ 6ನೇ ಅಧ್ಯಾಯ 2ನೇ ಖಂಡ 1ನೇ ಮಂತ್ರ. ಅಲ್ಲಿ ಇದು ಸದೇವ ಸೌಮ್ಯೇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಪ್ರಾರಂಭ ಮಾಡಿತು. ಉಪಕ್ರಮ ತಾಳಿದೆ, ಪ್ರಾರಂಭ ಮಾಡಿತು. ಇಬ್ಬರು ಅಂದ್ರೆ ಒಂದು ಹಿಂದಿ ಪಿಕ್ಚರ್ ಇತ್ತು, ಅಮರ್ ಅಕ್ಬರ್ ಅಂತೋನಿ ಅಂತ. ಅಮರ್ ಅಕ್ಬರ್ ಅಂತೋನಿ ಅಂತೇಳಿ ಒಂದು ಹಿಂದಿ ಪಿಕ್ಚರ್ ಐತೆ, ಸಿನಿಮಾ. ಅಮರ್ ಅಕ್ಬರ್ ಅಂತೋನಿ ಅಂತ ಮೂವರಿದ್ರು ಅಂತ ಶುರುವಾದ. ಅದು ಮುಂದೆ ಶುರುವಾಗಿ ಅಂದ್ರ ಅದು ಏನಾಯ್ತು ಅಂದ್ರ, ಅದು ಹೋಗಿ ಅವರು ಗಂಡ ಹೆಂಡತಿ ಇಬ್ರು, ಅವ್ರ 3 ಮಕ್ಕಳಿದ್ರು. ಅವ್ರು ಒಟ್ಟರು 3 ಮಕ್ಕಳು ತಂದೆ ತಾಯಿ ಕುಂತು ರೈಲ್ವೆದಾಗ ಹೋಗುವಾಗ ರೈಲ್ವೆ ಆಕ್ಸಿಡೆಂಟ್ ಆಗಿ ಬಿದ್ದಾಗ ಅವ್ರ ತಂದೆ ತಾಯಿ ಸಾಕು. ಈ 3 ಹುಡುಗರು ಉಳಿದು ಸಣ್ಣ ಇಟ್ಟಿತ್ತು. 3 ಹುಡುಗರು ಉಳಿದ ಮೇಲೆ ಏನಾಯ್ತು ಅಂತಂದ್ರ, ಒಬ್ಬ ಹಿಂದೂ ಮನುಷ್ಯ, ಹಿಂದೂ ಇದ್ದವ. ಅವ ಒಂದ್ ಹುಡುಗ ಭೇಟಿ ಆದ. ಅವು ಬಿದ್ದು ಆ ಕಡೆ ಈ ಕಡೆ ಆಗಿದ್ವ. ಎಲ್ಲಿ ಆದ್ರೆ ಹುಡುಕ್ಯಾಡ್ಕೊತ ಆ ಕಡೆ ಒಂದು ಹೋತು, ಈ ಕಡೆ ಒಂದು ಹೋತು, ಈ ಕಡೆ ಒಂದು ಹೋತು. ಹಿಂದೂ ಇದ್ದವಾಗ
ಅದು ಹುಡುಗ ಭೇಟಿ ಆಯ್ತು. ಅವ ಅಳ್ಕೋತ ತಿರ್ಗಾಡಕತ್ತು, ಯಾರು ಇಲ್ಲ, ಗಾಡಿಯರ ಹಿಂಗಾಗೈತಿ, ಸತ್ ಹೋಗ್ಯಾರ, ಯಾರಿಲ್ಲ ಅಂತ ಹೇಳಿ ಅವ ತಗೊಂಡು ಹೋಗಿ ಜೋಪಾನ ಮಾಡ. ಅವ್ ಅಮರ್ ಅಂತ ಹೆಸರು ಇಟ್ಟ, ತಿಳಿತ. ಮತ್ತ ಬಾ ಹುಡುಗ ಅಳ್ಕೋತ ಹೋದಾಗ ಹೋಗಿ ಮುಸುರು ನಾವು ಭೇಟಿ. ಅವನು ನೋಡ್ರಿ ಯಾರಿಲ್ಲ ಅಂತ ನಾನು ತಗೊಂಡು ಹೋಗಿ ಅವಂಗ ಅಕ್ಬರ್ ಅಂತ ಹೆಸರಿಟ್ಟ. ಹಾ, ಮುಂದ ಮತ್ತೊಂದು ಈ ಕಡೆ ಹೋಯ್ತು, ಅದು ಅಲ್ಲಿ ಅವ್ನು ಕ್ರಿಶ್ಚಿಯನ್ ನಾವು ಭೇಟ್ಯಾರ. ಅವ ಅಂಥೋಣಿ ಅಂತ ಹೆಸರಿಟ್ಟಾರ ಹುಡುಗರು. ಅಮರ್ ಅಕ್ಬರ್ ಅಂಥೋಣಿ. ಅವು ಹಿಂದೂ ಹುಡುಗರೇ ಇದ್ದು ಕರೆ. ಹಾ, ಅದನ್ನ ಮುಂದ ಅವ್ರು ದೊಡ್ಡವರಾದ್ರು, ಇದು ಆತು, ಮುಂದ್ ಹೋಗಿ ಎಲ್ಲರೂ ಇದು ಇಲ್ಲೇನಿದು, ಇವ್ರು ಹೋಗಿ ಮತ್ತೊಬ್ಬರ ಕೈಯಾಗ ಸಿಕ್ಕರಲ್ಲ, ಶುರು ಆಗ್ತಿದ್ರ ಇದು ಉಪಕ್ರಮ. ಮುಂದೆ ಹೋಗಿ ಅವ್ರು ಅವಾಗ ಮತ್ತೆ ಅವ್ರಿಗೆ ತಿಳುವಳಿಕೆ ಆಗಿತ್ತಲ್ಲ, ಈ ಮೋಟ್ರ್ ಇದು ರೈಲ್ವೆ ಬಿದ್ದು ಆಕ್ಸಿಡೆಂಟ್ ಆಗಿ ಹಿಂಗಾಗಿ ನಮ್ ತಂದೆ ತಾಯಿ ಸತ್ತಾರ, ನಾವು 3 ಮಂದಿ ಅಳ್ತಾ ಬರ್ದೇವ್ ಗೊತ್ತಿತ್ತ ಅವ್ರಿಗೆ. ಮುಂದ ಅವಾಗ ಅವ್ರ ಕಂಡು ಹೇಳ್ತಾರ. ಆವಾಗ 3 ಮಂದಿ ಒಂದಾದ್ರ ಅವ್ರ ಮತ್. ಹಾ, ಇಲ್ಲ ಇಲ್ಲಿ ಉಪಕ್ರಮ ಇತ್ತ. ತಂದೆ ತಾಯಿ 3 ಮಂದಿ ಮಕ್ಕಳಿದ್ರು, ಉಪಕ್ರಮ ಆಯ್ತು. ಆದ್ರೆ ಮುಂದೆ ಹೋಗಿ ಆಗಲಿಲ್ಲ ಅವ್ರು. ಆಗಲೇ ಅಮರ್ ಅಕ್ಬರ್ ಅಂಥೋಣಿ ಇದ್ದ, ಒಬ್ಬ ಹಿಂದೂ ಆದ, ಮುಸಲ್ಮಾನ್ ಆದ, ಕ್ರಿಶ್ಚಿಯನ್ ಆದ. ಆದ್ರೆ ಮುಂದೆ ಕಡೆಗೆ ಹೋಗಿ ನಾವು 3 ಮಂದಿ ಅಣ್ತಮ್ಮರು ಅದೇವಲ್ಲ ಅನ್ನೋದನ್ನ ಕಂಡು ಹಿಡ್ಕೊಂಡ್ರು. ಈ ರೀತಿ ಉಪಕ್ರಮ ಉಪಸಂಹಾರ ಒಂದರಲ್ಲೇನೆ ಇರ್ತೈತಿ. ಏಕಮೇವ ಸತ್ಯಂ ಬ್ರಹ್ಮ ಅಂತ ಉಪಕ್ರಮ ಮಾಡಿದ್ದಾರೆ. ಸಾಮವೇದ ಛಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದ 2ನೇ ಖಂಡದ 1ನೇ ಮಂತ್ರದಲ್ಲಿ. ಅದು ಮುಂದೆ ಹೋಗಿ ಏನ್ ಮಾಡ್ತದ ಅಂತಂದ್ರ ಐತದ ಆತ್ಮವಿದಂ ಸರ್ವಂ ಅಲ್ಲಿ ಉಪಸಂಹಾರ ಮಾಡ್ತ. ಅಂದ್ರೆ ಅದೇ 6ನೇ ಅಧ್ಯಾಯದ 14ನೇ ಖಂಡದಲ್ಲಿ, 6ನೇ ಅಧ್ಯಾಯದ 14ನೇ ಖಂಡದ 3ನೇ ಮಂತ್ರದಲ್ಲಿ ಉಪಸಂಹಾರಕತೆ. ಏನದ ಉಪಸಂಹಾರಕತೆ ಅಂದ್ರ ಐತದ ಆತ್ಮವಿದಂ ಸರ್ವಂ. ಇದಂ ಸರ್ವಂ, ಇದೇನೈತಲ್ಲ ತೋರೋದೆಲ್ಲ ಆತ್ಮ ಸ್ವರೂಪವೇ ಐತಿ. ಮೊದಲೇನ್ ಹೇಳ್ತು? ಏಕಮೇವಾ ದ್ವಿತೀಯಂ ಬ್ರಹ್ಮ, ಒಂದೇ ಬ್ರಹ್ಮ ಇತ್ತು ಅಂತ ಹೇಳ್ತು. ಇದು ಎಲ್ಲವೂ ಆತ್ಮ ಸ್ವರೂಪವೇ ಐತಿ ಅಂತ ಸಮಸ್ತೀವಿ. ಮತ್ತೆ ಎರಡು ಒಂದಲ್ಲ, ಆತ್ಮ ಅನು ಬ್ರಹ್ಮನು ಒಂದ. ಹಿಂಗ ಉಪಸಂಹಾರಕತೆ, ಉಪಕ್ರಮ ಉಪಸಂಹಾರ ಎರಡು ಕೂಡ ಒಂದ್ರ ಹಿಂಗ ಅಂತ ಹೇಳ್ತೀವಿ. ಹೇಗ ಆ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಹೆಂಗ ಹೇಳಿದ್ವಿ, ಅದು ಒಂದೇ ಜಾಗ ಹೇಳಿಲ್ಲ. ಅದು ಪೂರ ಒಟ್ಟು ಇದು ಆಟ ಎಲ್ಲ ಗೊತ್ತಿದ್ದಾವ್ ಸಿಗ್ತೈತಿ. ಹಿಂಗ ಇನ್ನ ಎಲ್ಲಿಗೆ ಬಂತು? ಇದು ಆಯ್ತು. ಇನ್ನ 145ನೇ ಈಗ ಒಂದ್ ಹೇಳಿದ್ರೆ ಏನು? ಉಪಕ್ರಮ ಉಪಸಂಹಾರ ಒಂದು ಲಿಂಗ ಆಯ್ತು. ಪುನಃ ಪುನಃ ಕಥನಕಾನಾಂ ಅಭ್ಯಾಸ. ಉಪಕ್ರಮ ಉಪಸಂಹಾರ ಅಭ್ಯಾಸ ಅನ್ನೋದು 2ನೇ ಲಿಂಗ. ಅಭ್ಯಾಸ ಅನ್ನೋದು 2ನೇ ಲಿಂಗ. ಆ ಅಭ್ಯಾಸ ಎದಕ್ಕಬೇಕು ಅಂತ ಕೇಳಿದ್ರೆ ಪುನಃ ಪುನಃ ಕಥನಕಾನ, ಅದನ್ನ ಮತ್ತೊಮ್ಮೆ ತಿರುಗಿ ಹೇಳೋದು, ಅದು ಅಭ್ಯಾಸ ಆಗ್ತದೆ. ಹೌದಿಲ್ಲ? ಈಗ ನಾನು ನಿಮ್ಗೆ ಲಕ್ಷಣ ಕೇಳ್ತಿರ್ತೇನೆ, ಪುನಃ ಪುನಃ ಕೇಳ್ತಿರ್ತೇನೆ. ಯಾಕಂದ್ರೆ ನಿಮ್ಗೆ ಅಭ್ಯಾಸ ಆಗಿ ಅದು ಬಯಟಾಗ್ಲಿ ಅಂತ. ಹೌದಿಲ್ಲ? ಅದಕ್ಕೆ ಅಭ್ಯಾಸ. ಅದನ್ನೇ ತಿರುಗಿ ಹೇಳೋದು ಅಭ್ಯಾಸ ಅಂತಾರೆ. छांदोग्य के 6th अध्याय में 9वां तत्वमसी वाक्य है। यहाँ के अद्वितीय ब्रह्म में अभ्यास है. ಅದೇ ಸಾಮವೇದದ ಛಾಂದೋ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿ 9ನೇ ಖಂಡದ 4ನೇ ಮಂತ್ರದಲ್ಲಿ ಬರ್ತದ. ಏನು? ಸಾಮವೇದ ಛಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯ 9ನೇ ಖಂಡದ 4ನೇ ಮಂತ್ರದಲ್ಲಿ ಏನಂತ? ಅದನ್ನ
ಅದ್ವಿತೀಯ ಬ್ರಹ್ಮ ಅಂದ್ರ ಚಾಂದೋಗ್ಯ ಷಷ್ಟಾಧ್ಯಾಯ ನವವಾರ ತತ್ವಮಶಿವಾಯ ಅಂದ್ರೆ 9 ಸಲ ಆ ಉದ್ದಾಲಕ ಋಷಿಯು ಶ್ವೇತಕೇತು ಎಂಬ ತನ್ನ ಶಿಷ್ಯ ಅಥವಾ ಮಗನಿಗೆ ತತ್ವಮಸಿ ಶ್ವೇತಕೇತು 9 ಉದಾಹರಣೆ ದೃಷ್ಟಾಂತ ಕೊಟ್ಟಾನೆ. 9 ದೃಷ್ಟಾಂತ ಕೊಟ್ಟು 9 ಸಲ ಸಾ ತತ್ವಮಸಿ ಶ್ವೇತಕೇತು, ಸಾ ತತ್ವಮಸಿ ಶ್ವೇತಕೇತು, ಸಾ ತತ್ವಮಸಿ 9 ಸಲ ಹೇಳ 9 ದೃಷ್ಟಾಂತಗಳನ್ನು ಕೊಟ್ಟು ಎಲ್ಲಿ 6ನೇ ಅಧ್ಯಾಯದ 9ನೇ ಖಂಡದ 4ನೇ ಮಂತ್ರದಲ್ಲಿ ಅಲ್ಲಿ ಶುರು ಆಕತಿ. ಹೇಳಿ ಆಮೇಲೆ 146ನೇ ಪ್ರಮಾಣಾಂತರತೆ ಅಜ್ಞಾತತಾಕು ಅಪೂರ್ವತಾ ಕೈ ಅಂದ್ರ ಪ್ರಮಾಣಾಂತರತೆ ಅಂದ್ರೆ ಶ್ರುತಿ ಪ್ರಮಾಣವನ್ನು ಬಿಟ್ಟು ಬೇರೆ ಯಾವ ಪ್ರಮಾಣಕ್ಕೂ ಬ್ರಹ್ಮ ವಿಷಯ ಅಲ್ಲ. ಪ್ರಮಾಣಾಂತರತೆ ಅಂದ್ರ ಬೇರೆ ಪ್ರಮಾಣಗಳಿಗೆ ಅಲ್ಲೇನ್ ಬರ್ತಾರೆ ಅದನ್ನ ತಿಳಿಸಿ ಹೇಳ್ತಾರೆ. ಪ್ರಮಾಣಾಂತರ ಅಂದ್ರ ಅಲ್ಲಿ ಬೇರೆ ಪ್ರಮಾಣ ಶಬ್ದ ಪ್ರಮಾಣವನ್ನು ಬಿಟ್ಟು ಶ್ರುತಿ ಏನೈತಲ್ಲ ವೇದ ಉಪನಿಷತ್ ಪ್ರಮಾಣವನ್ನ ಬಿಟ್ಟು ಬೇರೆ ಪ್ರಮಾಣಗಳಿಗೆ ವಿಷಯ ಅಲ್ಲ ಅಂತ ಹೇಳೋದು. ಪ್ರಮಾಣಾಂತರತೆ ಅಜ್ಞಾತ ತಾಕು ಅಂದ್ರ ಬ್ಯಾರೆ ಪ್ರಮಾಣಗಳಿಗೆ ಅಜ್ಞಾತ ಇದ್ದದು ಜ್ಞಾನ ಇಲ್ಲ ಅದರ ಆಗೋದಿಲ್ಲ. ಬರೀ ಶಬ್ದ ಪ್ರಮಾಣದಿಂದ ಮಾತ್ರ ಅದನ್ನ ತಿಳಿಯಲಿಕ್ಕೆ ಬರ್ತಾರೆ. ಆದ್ದರಿಂದ ಅದಕ್ಕೆ ಒಂದು ಪ್ರಮಾಣವೂ ಕೂಡ ಇದೆ. ಏನಂತಂದ್ರೆ ಚಕ್ಷುರಿವ ರೂಪಬೋಧೆ, ಶ್ರೋತ್ರಾದಿರಿವ ಸ್ವರಾದಿ ಬೋಧೆ, ಧರ್ಮ ಬ್ರಹ್ಮನಿ ಬೋಧೆ, ಮಾನ ಮನಾದಿ ಶ್ರುತಿರ್ಭವತಿ ಅಂತ ಒಂದು ಶ್ಲೋಕ ಐತ. ಏನ್ ಹಂಗಂದ್ರೆ ಅಂತ ಕೇಳಿದ್ರೆ ಚಕ್ಷುರಿವ ರೂಪಬೋಧೆ ಅಂದ್ರ ಅದನ್ನು ತಿಳಿಸುವ ಸಲುವಾಗಿ ಬೇರೆ ದೃಷ್ಟಾಂತಗಳನ್ನು ಕೊಡ್ತಾರೆ. ಚಕ್ಷು ಅಂದ್ರೆ ನೇತ್ರ, ಕಣ್ಣು. ರೂಪಜ್ಞಾನ ಆಗ್ಬೇಕಾದ್ರ ಎದರಿಂದ ಆಗತ್ತೆ? ನೇತ್ರವೇ ಪ್ರಮಾಣ. ನೇತ್ರ ಕಣ್ಣೇನೈತಲ್ಲ ನೇತ್ರ ಪ್ರಮಾಣದಿಂದಲೇ ರೂಪಜ್ಞಾನ ಆಗತ್ತೆ. ಸ್ತೋತ್ರಾದಿರಿವ ಸ್ವರಾದಿ ಬೋಧೆ ಅಂದ್ರ ಸ್ತೋತ್ರ ಅಂದ್ರ ಕಿವಿ ಏನೈತಿಲ್ಲ ಶಬ್ದ ಜ್ಞಾನಕ್ಕೆ ಇದು ಪ್ರಮಾಣ ಐತಿ. ಪ್ರತ್ಯಕ್ಷ ಪ್ರಮಾಣದಲ್ಲಿ ರೂಪಜ್ಞಾನ ಆಗ್ಬೇಕಾದ್ರ ನೇತ್ರವೇ ಬೇಕು. ಶಬ್ದ ಜ್ಞಾನ ಆಗ್ಬೇಕಾದ್ರ ಶ್ರೋತ್ರವೇ ಬೇಕು. ಪ್ರಮಾಣರು ಹೌದಿಲ್ಲ? ಇದರಂತೆ ಎರಡು ಕೊಟ್ಟಾರ. ಇದರಂತೆ ಧರ್ಮ ಬ್ರಹ್ಮನಿ ಬೋಧೆ, ಧರ್ಮಜ್ಞಾನ ಆಗ್ಬೇಕಾದ್ರ ಬ್ರಹ್ಮಜ್ಞಾನ ಆಗ್ಬೇಕಾದ್ರ ಮಾನ ಮನಾದಿ ಶ್ರುತಿರ್ಭವತಿ ಅಂತ ಶ್ಲೋಕ. ಮಾನ ಮನಾದಿ ಶ್ರುತಿ ಅದಕ್ಕೆ ಬಹಳ ಅರ್ಥ ಅದಾವ. ಮಾನ ಅಂದ್ರೆ ಏನು, ಮನಾದಿ ಅಂದ್ರೆ ಏನು? ಮಾನ ಅಂದ್ರೆ ಪ್ರಮಾಣ. ಅನಾದಿ ಅಂತ ಕೊಟ್ಟ ನಾವು. ಅದಕ್ಕೆ ಅನಾದಿ ಯಾಕೆ ಕೊಟ್ಟನ ಅಂದ್ರ ಅದು ಮೊದಲಿನಿಂದಲೂ ಹೇಗೈತಿ ಹಾಗೆ ಐತಿ, ಒಂದ್ ಅಕ್ಷರ ಬದ್ಲಿ ಇಲ್ಲ. ಹೀಗೈತಿ. ಪ್ರತಿ ಸರ್ಗದಲ್ಲಿ ಎಲ್ಲ ಪ್ರಳಯ ಆಗಿ ಹೋಗ್ತದೆ. ಎಲ್ಲ ವೇದಗಳು ಇವು ಎಲ್ಲ ಇದ್ದದ್ದೆಲ್ಲ ನಾಶ ಆಗಿ ಹೋಗ್ತಾವ. ಆಗ ತಿರುಗಿ ಸೃಷ್ಟಿ ಮಾಡ್ತಾನೆ ಈಶ್ವರ. ಮಾಡಿದ ಬದಲಾವಣೆ ಆಗ್ಬೋದು, ಎಲ್ಲಾ ಬದಲಾವಣೆ ಆಕತಿ. ತಿಳಿತಾ? ಈಗ ರಾಮಾಯಣದಲ್ಲಿ ರಾವಣ ಸೀತಾನ್ ಹೋದಾತ ಬರಿಬಹುದು, ಅವನು ಬರ್ತಾರೆ. ಈಗ ಆ ಮುಂದಿನ ಸ್ವರ್ಗದಲ್ಲಿ ರಾವಣನು ಸೀತಾನ್ ಓದಿಲ್ಲ, ಕುಂಭಕರ್ಣ ಸೀತೆಯನ್ನು ಹೋದಾತ ಹಿಂಗ್ ಬರಿಬಹುದು. ಆಗ್ಬೋದು ಬದಲಾವಣೆ, ಪ್ರತಿಯೊಂದು ಬದಲಾವಣೆ ಆಗ್ಬೋದು. ಆದ್ರ ವೇದದ ಒಂದ್ ಅಕ್ಷರ ಬದಲಾವಣೆ ಆಗುದಿಲ್ಲ. ಏನಿರ್ತದ ಇದ್ದಕ್ಕಿದ್ದಂಗ
ಆ ಆದ್ರಿಂದ ಅನಾದಿ ಹೀಗೆ ಅದಕ್ಕೆ ಚಕ್ಷುರಿವ ರೂಪಬೋಧೆ ಶ್ರೋತ್ರಾದಿ ಸ್ವರಾದಿ ಬೋಧೆ ಧರ್ಮ ಬ್ರಹ್ಮ ಧರ್ಮ ಅಂದ್ರೆ ಪುಣ್ಯ ಮತ್ತು ಪುಣ್ಯದ ಜ್ಞಾನ ಆಗ್ಬೇಕಾದ್ರೆ ಧರ್ಮ ಜ್ಞಾನ ಆಗ್ಬೇಕಾದ್ರೆ ಬ್ರಹ್ಮ ಜ್ಞಾನ ಆಗ್ಬೇಕಾದ್ರೆ ಮಾನ ಅಂದ್ರ ಪ್ರಮಾಣ ಯಾವ್ದಕ್ಕೆ ಇವು ಪ್ರಮಾಣ ಹೆಂಗೋ ನೇತ್ರ ಶ್ರೋತಾದಿ ಪ್ರಮಾಣಗಳು ಹೆಂಗೋ ಶಬ್ದ ಜ್ಞಾನ ರೂಪಜ್ಞಾನಕ್ಕ ಅದರಂತೆ ಧರ್ಮ ಬ್ರಹ್ಮ ನಿಬೋಧೆ ಮಾನ ಮನಾದಿ ಶ್ರುತಿರ್ಭವತಿ ಶ್ರುತಿ ಪ್ರಮಾಣವೇ ನಿಲ್ಕೊಂಡು ಹೇಳ್ತಾರೆ ಶ್ರುತಿಯೇ ಪ್ರಮಾಣ ಅಖಿಲರಿಗೆ ನಿಲ್ಕೊಂಡು ಹೇಳ್ತಾರೆ ಶ್ರುತಿಯೇ ಪ್ರಮಾಣ ಅಖಿಲರಿಗೆ ಅಂದ್ರೆ ಎಲ್ಲರಿಗೂ ಪ್ರಮಾಣ ಯಾವುದು ಶ್ರುತಿನ ಹೀಗೆ ಆದ್ದರಿಂದ ಇಲ್ಲಿ ಬ್ರಹ್ಮ ಮತ್ತು ಧರ್ಮ ಇವು ಎರಡಕ್ಕರ ಜ್ಞಾನ ಆಗ್ಬೇಕಾದ್ರೆ ಶ್ರುತಿ ಪ್ರಮಾಣದಿಂದಲೇ ಸಾಧ್ಯ ಅಂತ ಹೇಳಿದಲ್ಲಿ ಆದ್ದರಿಂದ ಇಲ್ಲೇನ್ ಮತ್ತು ಪ್ರಮಾಣಾಂತರತೆ ಪ್ರಮಾಣಾಂತರ ಅಂದ್ರ ಶ್ರುತಿ ಪ್ರಮಾಣವನ್ನು ಬಿಟ್ಟು ಬೇರೆ ಯಾವ ಪ್ರಮಾಣಕ್ಕೂ ಆ ಬ್ರಹ್ಮ ವಿಷಯ ಅಲ್ಲ ಅಂತ ಅರ್ಥ ಅದಕ್ಕೆ ಇಷ್ಟೆಲ್ಲ ತಾತ್ಪರ್ಯ ಐತೆ ಅದರಿಂದ ಪ್ರಮಾಣಾಂತರತೆ ಅಂದ್ರೆ ಇಷ್ಟೆಲ್ಲ ಗೊತ್ತಿಲ್ಲ ಅಲ್ಲಿ ಬಂದರ ಅಷ್ಟು ಓದ್ಕೊಂಡು ಹೋಗೋದು ಹಂಗ ಮುಂದೆ ಗಾಡಿ ಹೇಗಾಗತ್ತೆ ಆ ಪ್ರಮಾಣಾಂತರದೆ ಅಂದ್ರೆ ಬೇರೆ ಪ್ರಮಾಣ ಅಜ್ಞಾತ ತಾಕು ಅದಕ್ಕೆ ಮತ್ತೆ ಈ ಶ್ರುತಿ ಪ್ರಮಾಣವನ್ನು ಬಿಟ್ಟು ಬೇರೆ ಯಾವ ಪ್ರಮಾಣಕ್ಕೂ ಬ್ರಹ್ಮ ವಿಷಯ ಅಲ್ಲ ಅಂತೇಳಿ ಅಪೂರ್ವತಾ ಅಂತ ಹೇಳೋದು ಹೇಗ ಅಂದ್ರ ಉಪಕ್ರಮ ಉಪಸಂಹಾರ ಒಂದು ಅಭ್ಯಾಸ ಎರಡು ಈ ಅಪೂರ್ವತ ಮೂರು ಹೌದಿಲ್ಲ ಅಪೂರ್ವತಾ ಕೈ उपनिषद रूप शब्द प्रमाणते और प्रमाण का अद्वितीय ब्रह्म विषय नहीं ಇಲ್ಲಿ ಮುಂದೆ ಸ್ಪಷ್ಟ ನೋಡಲ್ಲಿ ಉಪನಿಷದ್ ರೂಪ ಶಬ್ದ ಪ್ರಮಾಣಕ್ಕಿಂತ ಬೇರೆ ಪ್ರಮಾಣಕ್ಕೆ ಅದ್ವಿತೀಯ ಬ್ರಹ್ಮವು ವಿಷಯ ಅಲ್ಲ ಹೌದಿಲ್ಲ ಯಾಕೆ ಅದ್ವಿತೀಯ ಬ್ರಹ್ಮ ಮೇ ಅಜ್ಞಾತತಾ ರೂಪ ಅಪೂರ್ವತಾ ಅಂದ್ರ ಅದ್ವಿತೀಯ ಬ್ರಹ್ಮದಲ್ಲಿ ಅದು ಮತ್ತೊಂದಕ್ಕೆ ಅಜ್ಞಾನ ಐತೆ ಅಂದ್ರೆ ಜ್ಞಾತ ಇಲ್ಲ ಗೊತ್ತು ಅದನ್ನು ಕಂಡು ಹಿಡಿಯೋದು ಮತ್ತೆ ಯಾವುದು ಇಲ್ಲ ಶ್ರುತಿಯನ್ನ ಬಿಟ್ರೆ ಆದ್ರಿಂದ ಅಪೂರ್ವತ ಅಂತ ಅದಕ್ಕೆ ಅದು ಮೂರನೇ ಲೈನ್ ಇನ್ನು ನಾಲ್ಕನೇ ಲೈನ್ 147ನೇ ಅಂಕ ಅದ್ವಿತೀಯ ಬ್ರಹ್ಮಕ್ಕೆ ಜ್ಞಾನತೆ ಮೂಲ ಸಹಿತ ಶೋಕ ಮೋಹಕ್ಕೆ ನಿವೃತ್ತಿ ಫಲಕಯ उपक्रम उपसंहार अभ्यासो अपूर्वता फल 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 अंद्र प्रयोजन अद्वितीय ब्रह्म ज्ञानದಿಂದ ಅದ್ವಿತೀಯ ಬ್ರಹ್ಮ ಜ್ಞಾನ ಅಂದ್ರ ಅದು ಒಂದೇ ಒಂದು ಬ್ರಹ್ಮ ಇರೋದು ಒಂದೇ ಬ್ರಹ್ಮ ಅಂತೇಳಿ ಆ ಬ್ರಹ್ಮವೇ ನಾನಿದ್ದೇನೆ ಅಂತ ಏನು ಜ್ಞಾನಕ್ಕತ್ತಲ್ಲ ಆ ಜ್ಞಾನ ಆಗೋದ್ರಿಂದ ಮೂಲ ಸಹಿತ ಶೋಕ ಮೋಹಕ್ಕೆ ನಿವೃತ್ತಿ ಆಗುವುದೇ ಫಲ ಪ್ರಯೋಜನ ಆ ಜ್ಞಾನ ಆಯ್ತಂದ್ರ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಆಯ್ತಂದ್ರೆ ಏನು ಫಲ ಪ್ರಯೋಜನ ನಮ್ಗ ಅಂತ ಕೇಳಿದ್ರೆ ಮೂಲ ಸಹಿತ ಶೋಕ ಮೋಹ ಅಂತಂದ್ರೆ ಮೂಲ ಸಹಿತ ಶೋಕ ಮೋಹ ಅಂದ್ರ ಮೂಲ ಅಂದ್ರೆ ಮೂಲ ಅಜ್ಞಾನ ಅಜ್ಞಾನದ ಕಾರ್ಯವೇ ಶೋಕ ಮೋಹಗಳದಾವು ಶೋಕ ಮೋಹಗಳು ಆಗ್ಬೇಕಾದ್ರೆ ಅಜ್ಞಾನದಿಂದನೇ ಆಗ್ತದೆ ಅದರ ಕಾರಣವಾದ ಅಜ್ಞಾನ ಅದರ ಕಾರ್ಯವಾದ ಶೋಕ ಮೋಹಗಳು ನಿವೃತ್ತಿಯಾಗಿ ಹೋಗ್ತಾವ ಶೋಕ ಅಂದ್ರೆ ದುಃಖ ಮೋಹ ಅಂದ್ರೆ ಅಲ್ಲಿ ಮಮಕಾರಾದಿಗಳು ಬಂದ್ಬಿಡ್ತಾವ ಎಲ್ಲದರಲ್ಲಿ ಅದೇ ಮತ್ತ ಅವಾಗ ಇದು ಆಯ್ತಲ್ಲ ಎಲ್ಲಿ ಯುದ್ಧದಲ್ಲಿ ಎರಡೂ ಸೈನ್ಯ ನಿಂತಾವ ಅವಾಗ ಯುದ್ಧ ಮಾಡ್ಲಕ್ಕರ ಬಂದಾನ ಅರ್ಜುನ ಅವಾಗ ಹೇಳ್ತಾನೆ ಸೇನೆಯವರು ಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋಧ ಕಾಮಾನವಸ್ಥಿತಾನ್ ಕೈರ್ಮಯ ಸಹ ಯೋಧವ್ಯಂ ಅಸ್ಮಿನ್ ರಣ ಸಮುದ್ಯಮೇ ಅಂತ ಹೇಳ ಹೇ ಕೃಷ್ಣ ಎರಡೂ ಸೇನೆಗಳ ಮಧ್ಯದಲ್ಲಿ ನಡುವು ನಿಂದಿಸ್ತವು ನನ್ನ ರಥವನ್ನ ನಡುತ್ತುವ ಆ ಕಡೆ ಈ ಕಡೆ ಸೈನ್ಯ ಇರ್ತಾವಲ್ಲ ಅಲ್ಲಿ ನಡುತ್ತವ
ಅಂದ್ರ ಯಾರ್ಯಾರು ನಾನು ಕೂಡ ಯುದ್ಧ ಮಾಡ್ಲಿಕ್ಕೆ ಬಂದಾರ ಅದನ್ನು ಯೋಧ ಕಾಮ ಅವಸ್ಥಿತ ಅಂತ ಯೋಧ ಯಾವ್ಯಾವ ಬಂದ ನಾ ಬರಬರಿ ನೋಡ್ಬೇಕಾಗಿದೆ. ಅದಕ್ಕೆ ತುಗಾಮಂದ ಕೂಡ ಹೋಗಿ ತಗೊಂಡು ಎಲ್ಲಿ ನಿಂದಿರ್ತ ಅಂದ್ರೆ ಭೀಷ್ಮ ದ್ರೋಣ ಕೃಪಾಚಾರ್ಯ ಎಲ್ಲರಿದ್ದಲ್ಲಿ ಹೋಗಿ ಮುಂದೆ ತರಿದ್ರು. ಅವನು ಮುಂದೆ ನೋಡಿದ ಕೂಡ ಈ ಭೀಷ್ಮ ನಾನು ಸಣ್ಣಾಗಿರ್ತಾಗ ಎತ್ಕೊಂಡು ನಾನು ಜೋಪಾನ ಮಾಡ್ಯಾನು ಈಗ ಬಂದ್ಬಿಟ್ಟಾರಿ ಇವನು ಕೊಡೋದು ಬರ್ತಲ್ಲ ಮಾಡಿ ದ್ರೋಣಾಚಾರ್ಯ ಧನುರ್ ವಿದ್ಯಾ ಕಲ್ಸ್ಯಾನು ಅವನು ಕೊಡೋದು ಮಾಡಿ ಕೃಪಾಚಾರ್ಯ ಕುರುಗುರು ಮತ್ ಇವ್ರೆಲ್ಲ ನಮ್ಮ ಬಂಧುಗಳೇ ನಮ್ಮ ಕಾಕನ ಮಕ್ಕಳು ನಮ್ಮ ದಳಪ್ಪನ ಮಕ್ಕಳು ಪರಾಟಿ ಹಿಡಿತು. ಅವಾಗ ಕೃಷ್ಣ ಅಂತಾನ ಅವಾಗ ಸಂಸ್ಕೃತೆ ಹಸ್ತ ಗಾಂಡೀವಂ ಸಂಸ್ಕೃತೆ ಹಸ್ತ ತ್ವಕ್ಷೈವ ಪರಿದಯ್ಯತೆ. ಕೈಯಾಗಿನ ಗಾಂಡೀವ ಧನುಷ್ ಜಾರಿ ಬೀಳಕತೈತಿ, ಮೈ ನಡಗಲಾಕತೈತಿ. ತ್ವಕ್ಷೈವ ಪರಿದಯ್ಯತೆ ಅಂದ್ರೆ ನಾನು ಉರಿಗೊಂಡವೈತಿ. ನಾನು ಯುದ್ಧ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಯುದ್ಧ ಮಾಡೋದಕ್ಕಿಂತ ಬೇಡ್ಕೊಂತಿದ್ರು, ಇದು ಪಾಪ ಕಾರ್ಯ ಮಾಡಿ ರಾಜ್ಯವನ್ನು ಪಡೆಯೋದು ಸರಿ ಅಲ್ಲ ಅಂತ ಹೇಳ್ಬಿಡ್ತೀನಿ. ಕುತಸ್ತ್ವ ಕಶ್ಮರವಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ದುಷ್ಟಮಸ್ವರ್ಗ್ಯ ಮಕೀರ್ತಿಕರ ಅರ್ಜುನ. ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ ಇದನ್ನ ಪರಿಸ್ಥಿತಿ ನೋಡಿ ಕುತಸ್ತ್ವ ಕಶ್ಮಲವಿದ ಕಶ್ಮಲ ಅಂದ್ರೆ ಈ ನಿನ್ನ ಈ ಪರಿಸ್ಥಿತಿ ಇದೇನಾಗೈತೆ ಅಂತ ಹೇಳಿದಿಲ್ಲ. ಇದು ಹೆಂಗ ಬತ್ತ ನಿನಗೆ ಈ ಮೋಹ ಕಶ್ಮಲವಿದ ವಿಷಮೇ ಸಮುಪದ. ಎರಡೂ ಸೈನ್ಯ ನಡು ಬಂದ ರೀತಿ ಶಂಕ ಸಹಿತ ಊದಿ ಬಿಟ್ಟಾರೆ. ಈಗ ಯುದ್ಧ ಪ್ರಾರಂಭ ಆಯ್ತು. ಈಗ ಇಂಥ ಸಮಯದಲ್ಲಿ ನಾ ಯುದ್ಧ ಮಾಡೋದಿಲ್ಲ, ಅಲ್ಲೇ ಪಾಪ ಬರ್ತೈತಿ ಅತಿ ಅಂತೇಳಿ ಹಿಂಗ ಅಲ್ಲಿಂದ ಮುಂದೆ ಅವನಿಗೆ ಉಪದೇಶ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಶೋಕ ಮೋಹ ಬಂದದ್ದು ಯಾರು ಅಜ್ಞಾನ ಮೂಲಕವಾಗಿ ಅವನು ಶೋಕ ಮೋಹ ಬಂದ. ಆದ್ದರಿಂದ ಈ ರೀತಿ ಅರ್ಜುನ್ಗೆ ಬಂದಲ್ಲ, ಅದಕ್ಕಾಗಿ ಅದ ಇಲ್ಲಿ ಏನಾಕತಿ ಅಹಂ ಬ್ರಹ್ಮಾಸ್ಮಿ ಧ್ಯಾನ ಆಯ್ತಂದ್ರ ಏನಾಕದ 4ನೇ ಅಂತ ಏನೈತಿ अद्वितीय ब्रह्म के ज्ञान से मूल सहित शोक मोह की निवृत्ति. ಅಲ್ಲಿ ಅದ್ವಿತೀಯ ಬ್ರಹ್ಮ ಧ್ಯಾನ ಅಹಂ ಬ್ರಹ್ಮಾಸ್ಮಿ ಅಂತ ಯತ್ರ ದ್ವೈತಂ ನಾಸ್ತಿ ತದದ್ವೈತಂ. ಎಲ್ಲಿ ಇನ್ನೊಂದು ಅನ್ನೋದು ಇಲ್ಲ ಇಲ್ಲ, ಎಲ್ಲಾ ರೂಪವು ತಾನಂತೆ ಎಲ್ಲೆಲ್ಲಿ ತುಂಬೇನಂತೆ ಧ್ಯಾನ ಆಯ್ತಂದ್ರ ಏನಕ್ಕದ ಪ್ರಯೋಜನ? ಮೂಲ ಸಹಿತ ಶೋಕ ಮೋಹದ ನಿವೃತ್ತಿಯೇ ಫಲ. ಮೂಲ ಸಹಿತ ಅಂದ್ರೆ ಅಜ್ಞಾನ ಸಹಿತ ಅದರ ಕಾರಣಗಳೇನು ಶೋಕ ಮೋಹಾದಿಗಳು, ದುಃಖ ಮತ್ತು ಮೋಹ ಮಮಕಾರ ಎಲ್ಲ ನಮ್ಮವರು ಅನ್ನೋದು ಏನೈತಲ್ಲ, ಇದೆಲ್ಲ ನಿವೃತ್ತಿ ಆಗುವುದೇ ಫಲ, ಪ್ರಯೋಜನ. ಏನಾದ್ರೂ ಏನ್ ಹೋದ್ರು ನನಗೇನು ಸಂಬಂಧ ಇಲ್ಲ ಅನ್ನೋ ಇದು ಬರ್ತದೆ ನಾವು. ಆದ್ದರಿಂದ ಅದುವೇ ಪ್ರಯೋಜನ ರೂಪ ಫಲ ಐತೆ. ಆದ್ದರಿಂದ ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತ ಫಲ ಇಲ್ಲಿ ತನ ಬರ್ತೀವಿ. ಅಂದ್ರೆ 4 6ರಲ್ಲಿ 4 ಆದವು. ಈಗ 5ನೇದು ಸ್ತುತಿ ಅಥವಾ ನಿಂದಾಕ ಬೋಧಕ ವಚನ ಅರ್ಥವಾದ ಕೈಯೇ. ಸ್ತುತಿ ಅಥವಾ ನಿಂದ ಬೋಧಿಸ್ತಕ್ಕಂತ ವಚನಕ್ಕ ಅರ್ಥವಾದ ಅಂತಾರೆ. ಅಂದ್ರ ಇಲ್ಲಿ ಅದು ಕೆಲವೊಂದು ಸ್ತುತಿ ಮಾಡ್ತಿರ್ತಾವ, ಕೆಲವೊಂದು ನಿಂದ ಮಾಡ್ತಿರ್ತಾವ. ಅಂದ್ರೆ ಸಾಮಾನ್ಯವಾಗಿ ಅದೇ ಸಾಮವೇದದ ಛಾಂದೋಗೋಪನಿಷತ್ತಿನ 6ನೇ ಅಧ್ಯಾಯದ 1ನೇ ಖಂಡದ 3ನೇ ಮಂತ್ರದಲ್ಲಿ ಅಲ್ಲಿ ಏನ್ ಹೇಳ್ಯದ ಇದ್ರ ಬಗ್ಗೆ ಅಂತ ಕೇಳಿದ್ರ, ಏನಾ ಶ್ರುತಂ ಶ್ರುತಂ ಭವತ್ಯಮತಂ ಮತಂ ಅವಿಜ್ಞಾತಂ ವಿಜ್ಞಾತಮಿತಿ ಅಂತ ಹಿಂಗ ಉದ್ದಾಲಕ ಋಷಿ ಹೇಳ್ಯಾರ. ಅಂದ್ರ ಅಲ್ಲಿ ಏನ್ ಸಂದರ್ಭ ಬತ್ತು ಅಂದ್ರ, ಮಗ ಅವ ಉದ್ದಾಲಕ ಜ್ಞಾನಿ ಇದ್ದ, ಶ್ರೋತ್ರಿಯ ಬ್ರಹ್ಮನಿಷ್ಠ ಜ್ಞಾನಿ ಇದ್ದ. ಆದ್ರ ಮಗ
ಈ ಲೈನ್ ನಾವು ಇದ್ದಿದ್ದಿಲ್ಲ ತಿಳಿತಾ. ಆದ್ರಿಂದ ಅವನ ಇವ ಜ್ಞಾನಿ ಪುರುಷದಾನ ಅಂತೇಳಿಲ್ಲ, ಇವ ನಮ್ಮ ಅಪ್ಪದ ಅನ್ಬಿಟ್ಟ ಹೆಂಗ ತಿಳ್ಕೊಂಡಿದ್ದ. ಆದ್ರಿಂದ ಶ್ರದ್ಧಾವಾನ್ ಲಭತೆ ಜ್ಞಾನ. ಅವಾಗ ನಾನು ಉಪದೇಶ ಮಾಡಿದ್ರೆ ಶ್ರದ್ಧಾ ಇರಂಗಿಲ್ಲ ನನ್ನ ಮೇಲೆ ಗುರು ಅಂತೇಳಿ. ಆದ್ದರಿಂದ ಇವಾಗ ನಾನು ಉಪದೇಶ ಮಾಡಿದ ಪ್ರಯೋಜನ ಆಗುವುದಿಲ್ಲ ಅಂತ ತಿಳ್ಕೊಂಡು ಉದ್ಧಾರಕ್ಕೆ ಏನ್ ಮಾಡ್ಬಿಟ್ಟ, ನೋಡಪ್ಪ ನೀನು ವಯಸ್ಸಿಗೆ ಬಂದಿ, ಇನ್ನು ಮೇಲೆ ನೀನು ಒಬ್ಬ ಗುರುವಿನ ಹತ್ರ ಹೋಗಿ ನೀನು ಶಾಸ್ತ್ರಾಭ್ಯಾಸ ಮಾಡಿ ಬ್ರಹ್ಮಜ್ಞಾನ ಮಾಡ್ಕೋ ಅಂತ ಹೇಳೋಣ. ಆಯ್ತ ಮಾರಿ ಹೋಗಿ 12 ವರ್ಷ ಒಬ್ಬ ಗುರುವಿನಲ್ಲಿ ಅಭ್ಯಾಸ ಮಾಡಿ ಬಂದ ಕೂಡ ಹಿಂಗ್ ಮಾಡಿ ಬಂದ ಅವ್ರ ಅಪ್ಪಗೆ ನಮಸ್ಕಾರ ಮಾಡ್ಲಿಲ್ಲ, ಏನಿಲ್ಲ. ಹಾ ದೊಡ್ಡ ಜ್ಞಾನಿ ಅಂತ ಕೆಟ್ಟದ ಕೂತ ಹಿಂಗ್ 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 ನೋಡ್ದ ಆಕಾರ. ಇದು ಇದು ಎಲ್ಲ ಪೂರ ಏನೋ ಅಂತಾರೆ ಹಾಲು ಕೆಟ್ಟ ಮೊಸರ ಕೆಟ್ಟ ಹೋಗೈತಿ ಕೆಲ್ಸ. ಹಾ ಅಭಿಮಾನ ಸಾಂಡಾವ ಮುಕ್ತಿ ರೋಕಣ ಜಾವ ಅಂತ ಹೇಳ್ತಾರೆ ಮರಾಠಿಯಲ್ಲಿ ತುಕಾರಾಮ್. ಅಭಿಮಾನ ಏನೈತಲ್ಲ ಅದು ಸಾಂಡಾವ ಅಂದ್ರೆ ಕೆಲ್ಲ ಅಂತ, ಮುಕ್ತಿ ಯಾವಾಗ ರೋಕಣ ಕ್ಯಾಟ್. ಆ ಅಭಿಮಾನ ಇಟ್ಕೊಂಡು ಬಂದ ಜ್ಞಾನ ಆಗಿಲ್ಲ ಅಂತ ಅಲ್ಲಿಂದ ಅವಾಗ ಈ ಮಾತು ಹೇಳ್ಯಾನ. ಯಾವ ಮಾತದು? ಏನ ಶ್ರುತಂ ಶ್ರುತಂ ಭವತ್ಯಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ ಇತಿ ಅಂತ. ಏನ ಶ್ರುತಂ ಶ್ರುತಂ ಅಂದ್ರ ನೋಡ್ಪ ನೀರ್ ಅಭ್ಯಾಸ ಮಾಡಿ ಬಂದೆ. ಏನ ಶ್ರುತಂ ಶ್ರುತಂ ಭವತಿ, ಯಾವುದನ್ನು ಕೇಳಿದರೆ ಎಲ್ಲವನ್ನು ಕೇಳಿದಂತಾಗಿರ್ಬೇಕು. ಕೇಳೋದು ಇನ್ನೊಂದು ಹೃದಯ. ಏನ ಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅಂದ್ರ ಅದು ಯಾವುದನ್ನ ಮನನ ಮಾಡಿದರೆ ಅದು ಎಲ್ಲ ಮನನ ಮಾಡ್ದಂಗ ಆಗಿದೆ. ಅವಿಜ್ಞಾತಂ ವಿಜ್ಞಾತತೆ, ಯಾವುದನ್ನು ತಿಳಿದಿಲ್ಲೋ ಅದು ಒಂದನ್ನು ತಿಳಿದ್ರೆ ಎಲ್ಲ ತಿಳಿದಂತಾಗಿರ್ಬೇಕು. ಇಂಥದ್ದೇನಾರ ಕೇಳಿ ಬಂದಿಯಾ ಅಂತ ಕೇಳು. ಯಾವುದು ಒಂದನ್ನ ತಿಳಿದ್ರೆ ಎಲ್ಲ ತಿಳಿದಂಗೆ ಹೆಂಗ ಆಕತ್ತದೋ ಅಂತ ಕೇಳ್ದ. ಆಕೈತದ ಐತದ. ಹಂಗಾರ ಬಹುತೇಕ ಇನ್ ಮತ್ ಹೋಗಕ್ ಕಳಿ ತಿಳಿತಾನ ಅಂತೇಳಿ ನಮ್ ಗುರುವಿಗೆ ಬಹುತೇಕ ಗೊತ್ತಿರ್ಲಾಕಿಲ್ಲ. ಅದಕ್ಕೆ ನಮ್ಗೆ ಇದು ಹಿಂಗ್ ಇದು ಮಾಡ್ಯಾನ ಅಂತೇಳಿ ಅಲ್ಲಿಂದ ಅವಾಗ ಅಂದ್ರ ಇದು ಏಕ ವಿಜ್ಞಾನಿ ಸರ್ವಂ ವಿಜ್ಞಾತಂ. ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂತ ಸ್ತುತಿ ಪರೇರು ಅವ್ರೆಲ್ಲ. ಒಂದನ್ನು ತಿಳಿದ್ರೆ ಎಲ್ಲಾ ತಿಳಿದ್ರೆ ಏನು ಉಳಿಯಿಲ್ಲ, ತಿಳಿಬೇಕಾದ್ರೆ ಉಳಿಯೋದೇ ಇಲ್ಲ. ಅಂತ ಅದೇನ ಕೇಳಿ ಬಂದೇನ ಅಂದ್ಕೊಳ್ಳೋ ಅಂತ ಬ್ರಹ್ಮ ಒಂದೇ ಅಲ್ಲ, ಅದನ್ನ ತಿಳಿದ್ರೆ ಎಲ್ಲ ತಿಳಿದಂಗ ಆಯ್ತು. ಅದೇನು ಗೊತ್ತಿಲ್ಲ, ಅದಕ್ಕೆ ನೀನ ತಿಳಿಸಿ ಹೇಳ ತಿಳಿಸಿ ಶರಣ ಬಂದ. ಆವಾಗ ಅವನು ಬರೀ ಪ್ರಾರಂಭ ಮಾಡ್ತಾ. ಈ ಸಂದರ್ಭದಲ್ಲಿ ಇದು ಏನ ಶ್ರುತಂ ಶ್ರುತಂ ಭವತ್ಯ ಮತಂ ಮತಂ ಅವಿಜ್ಞಾತಂ ವಿಜ್ಞಾತಮಿತಿ ಅಂತ ಮಗನಿಗೆ ಕೇಳ್ಯಾನ. ಇಂಥ ಬ್ರಹ್ಮ ಸ್ವರೂಪದು ಅದನ್ನೇನಾರ ನಿನಗೆ ತಿಳ್ಕೊಂಡು ಏನು ಕೇಳ್ದ ಗೊತ್ತಿಲ್ಲ. ಅಂದ್ರೆ ಈ ರೀತಿ ಸ್ತುತಿ, ಬ್ರಹ್ಮದ ಸ್ತುತಿ ಐತೆ ಅಲ್ಲಿ. ಆದ್ದರಿಂದ ಇಲ್ಲಿ ಇದಕ್ಕೇನಂತಾರೆ, ಐದನೇದು ನಿಂದಾಸ್ಬೋಧ ಸ್ತುತಿ ಅಥವಾ ನಿಂದ. ಅಂದ್ರ ಈ ರೀತಿ ಆ ಬ್ರಹ್ಮದ ಸ್ತುತಿ ಐತಿ. ಭಗವದ್ಗೀತೆಯಲ್ಲಿ ನಹಿ ಜ್ಞಾನೇನ ಸದೃಶಂ ಪವಿತ್ರಮೇವ ವಿದ್ಯತೆ. ಜ್ಞಾನದಂತ ಪವಿತ್ರ ವಸ್ತು ಇನ್ನೊಂದು ಇಲ್ಲ. ಸ್ತುತಿ ಅದು ಜ್ಞಾನ, ಹೌದಿಲ್ಲ? ಹಿಂಗ್ ಈ ರೀತಿ ಇದಕ್ಕ ಅರ್ಥವಾದ ಅಂತಾರೆ. ಇನ್ನ 148ನೇ ಅಂಕದಿಂದ ಅಲ್ಲಿ ಕಡಿದ 6ನೇ ಇಲ್ಲಿ ನಿಂದಯ ಒಂದ್ ಶಬ್ದ ಬಂದತ್ರಪ್ಪ. ಈಗ ಸ್ತುತಿ ಮಾಡೋದು ಆದ್ರಿ, ಇನ್ನು ನಿಂದಯ ಅದೊಂದ್ ಶಬ್ದ ಬಂದತ್ರ. ಯಾವ್ದ್ರಾಗ ಒಂದ್ ಹೇಳಿದ ಅಲ್ಲಿ ಇನ್ನೊಂದು ಏನೈತೆ ಅಂದ್ರ ಅಥವಾ ಕೊಟ್ಟ ನಿಲ್ಲೋ ಸ್ತುತಿ ಅಥವಾ ನಿಂದ. ನೀ ಬಾ ಇಲ್ಲಿ ಕಮ್ಮತ್ತ ಬನ್ನ ಕಳ ಹೇಳ್ತಾ ಅಥವಾ ಅನ್ನೋ ಶಬ್ದ ನೀರ ಒಂದು ತಗೋ ಕೆಲಸ ತಗೊಳ್ಳೋದು ಇರುತ್ತಿಲ್ಲ.
ಒಂದರಲ್ಲಿ ಸ್ತುತಿನೂ ಮಾಡೋದು ನಿಂದ ಮಾಡೋದು ಹೆಂಗ್ ಸಂಭವಿಸ್ತದೆ? ಒಂದ ಸ್ತುತಿ ಬಗ್ಗೆ ಹೇಳಿನ ಅಂದ್ರೆ ಏನು ಯೋಗ್ಯ ಐತೆ ಅದನ್ನ ಹೇಳಿ. ಈ ಸಂದರ್ಭಕ್ಕೆ ಎಷ್ಟು ಬೇಕಾಷ್ಟು ಬಂದ್ಬಿಡ್ತೀವಿ. ಈ ಸಂದರ್ಭಕ್ಕೆ ಎಷ್ಟು ಬೇಕಾಷ್ಟು ನೀವು ಅದಕ್ಕೆ ಇಲ್ಲಿ ಏನು ಬೇಕಾಗಿಲ್ಲ ಅದನ್ನ ಅಷ್ಟೇ ಹೇಳಿ. ಅಥವಾ ಅಂದಾಗ ಯಾರಾಗ ಒಂದು ಅಂತ ಇದನ್ನಾರ ಹೇಳು, ಸ್ತುತಿಯನ್ನು ಮಾಡು, ಇದಕ್ಕೆ ಅಂತ ಆಗ್ತಾರೆ. ಅದ್ರಾಗ ನಾವು ನಿಂದ ಯಾಕೆ ಮಾಡಬೇಕು, ಸ್ತುತಿ ಮಾಡಿ ಅದನ್ನ ಹೇಳಿ. ಹೀಗೆ ಇನ್ನ 148ನೇ ಅಂಕದಿಂದ ಕಥನಕರೆ ಅರ್ಥಕ್ಕೆ ಈಗ ನಾ ಏನ್ ಇಲ್ಲಿ ಹೇಳೇನೆಲ್ಲ ಇರ್ತಿಯಲ್ಲ, ಶ್ರುತಿ ಪ್ರಮಾಣಗಳನ್ನು ತಗೊಂಡು ಇದು ನಿನಗೆ ಎಲ್ಲಿ ಸಿಗುವುದಿಲ್ಲ. ಕರ್ನಾಟಕದಾಗ ಎಲ್ಲಿ ಸಿಗುವುದಿಲ್ಲ. ಜೋಡಣೆ ಮಾಡಿ ಈ ಎಲ್ಲ ಶ್ರುತಿ ಪ್ರಮಾಣಗಳನ್ನು ಜೋಡಿಸಿ ಹೇಳೋ ಇದನ್ನ ಹೇಳೋ ಸಿಗ್ಬೋದು. ಆದರೆ ಈ ರೀತಿಯ ಶ್ರುತಿ ಪ್ರಮಾಣಗಳನ್ನು ಜೋಡಿಸಿ ಹೇಳೋದು ಸಿಗೋದು ಕಷ್ಟ. ಹೇಳೋಕ್ಕಾಗ್ತದೆ. ಯಾವ ವೇದದಲ್ಲಿ, ಯಾವ ಉಪನಿಷತ್ತಿನಲ್ಲಿ, ಎಷ್ಟನೇ ಅಧ್ಯಾಯ, ಏನು ಎಲ್ಲಿ ಗತಿ ಎಲ್ಲ ಅದಕ್ಕೆ ಹೇಳಿದೆ. ಅದಕ್ಕೆ ನಮಗೆ ತಿಳಿದಟ್ಟ ನಾ ಹೇಳಿದೆ. ಇನ್ನ ಕಥನಕರೆ ಅರ್ಥಕ್ಕೆ ಅನುಕೂಲ ಯುಕ್ತಿಗೂ ಉಪಪತ್ತಿ ಕೈ ಅದನ್ನ ಹೇಳಿದ್ದರಲ್ಲಿ ಅರ್ಥದಲ್ಲಿ ಅನುಕೂಲವಾದಂತಹ ಯುಕ್ತಿ ಉಪಪತ್ತಿ ಅಂತ ಹೇಳಲ್ಪಡ್ತದೆ. ಅಂದರೆ ಇದರ ಬಗ್ಗೆ ಏನದ ಕಥನಕರೆ ಅರ್ಥಕ್ಕೆ ಅನುಕೂಲ ಯುಕ್ತಿ ಅಂದ್ರ ಈಗೇನ ಒಂದು ವಿಷಯ ಹೇಳಿ ಆ ವಿಷಯ ಸರಿಯಾಗಿ ತಿಳಿಬೇಕಂದ್ರೆ ಅದಕ್ಕೆ ಏನಾರ ದೃಷ್ಟಾಂತ ಕೊಡ್ತಾ ಇದ್ವಿ. ಹೌದಿಲ್ಲ? ಉಪಪತ್ತಿ ಅಂದ್ರೆ ದೃಷ್ಟಾಂತ. ಆ ದೃಷ್ಟಾಂತ ಕೊಟ್ಟು ಹೇಳಿದಾಗ ಅವ್ನು ಬರೋಬರಿ ತಿಳಿತೇವೆ ಹೇಗದ ಅದಕ್ಕೆ ಆ ಉಪಪತ್ತಿ. ಅದು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಸಕಲ पदार्थन का ब्रह्म में अभेद कथन के अर्थ कार्य का कारण में अभेद प्रतिपादक अनेक दृष्टांत में कया है. ನೋಡ್, ಚಾಂದೋಗ್ಯ ಉಪನಿಷತ್ತಿನಲ್ಲಿ ಇಲ್ಲಿ ಎಲ್ಲ ಪದಾರ್ಥಗಳು ಬ್ರಹ್ಮದಲ್ಲಿ ಅಭೇದ ಆಗ್ತಾವಂತ ಹೇಳಿ ಅದ ಕಾರ್ಯವು ಕಾರಣದಲ್ಲಿ ಅಭೇದವಾಗಿರ್ತದ ಅನ್ನೋದನ್ನ ಅನೇಕ ದೃಷ್ಟಾಂತ ಕೊಟ್ಟು ಹೇಳ ಎಲ್ಲಿ ಚಾಂದೋಗ್ಯ ಉಪನಿಷತ್ತಿನಲ್ಲಿ. ಹೌದಾ? ಅಂದ್ರೆ ಚಾಂದೋಗ್ಯ ಉಪನಿಷತ್ತಿನಲ್ಲಿ 8ನೇ ಅಧ್ಯಾಯದಲ್ಲಿ 8ನೇ ಖಂಡದಲ್ಲಿ 8ನೇ ಮಂತ್ರದಲ್ಲಿ ಇದನ್ನ ಯಾರು ಅದು ಸಾಮವೇದದ ಚಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದ 1ನೇ ಖಂಡದ 4ನೇ ಮಂತ್ರ 5ನೇ ಮಂತ್ರ 6ನೇ ಮಂತ್ರದಲ್ಲಿ ಹೇಳಿದೆ. 3 ದೃಷ್ಟಾಂತ ಕೊಟ್ಟೈತೆ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮುಕ್ತಿಕತ್ತೇವ ಸತ್ಯಂ ಅಂದ್ರ ಒಂದು ಮಣ್ಣಿನ ದೃಷ್ಟಾಂತ ಕೊಡ್ತದೆ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತಿಕತ್ತೇವ ಸತ್ಯಂ ಅಂತ 4ನೇ ಮಂತ್ರದಲ್ಲಿ ಐತೆ. ಅಂದ್ರ ಅದನ್ನ ನಿಂತ್ಕೊಂಡು ತಗೊಂಡಾಳ. ನೋಡಿ ಹೆಂಗೈತಿ. ಘಟವೇ ಖುಷಿ ಘಟವೇ ನಿತ್ಯದಲ್ಲಿ ಜ್ಞಾನ ಪ್ರತಿಪಾದನದ ನಿತ್ಯ ಸ್ಥಳದಲ್ಲಿ ತಗೊಂಡಾರೆ. ಜ್ಞಾನ ಪ್ರತಿಪಾದನದಲ್ಲಿ ಮತ್ತೆ 5 ಸ್ಥಳಗಳನ್ನು ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಆ ನಿತ್ಯದಲ್ಲಿ ಬರ್ತದೆ. ಘಟವೇ ಖುಷಿ ಘಟವೇ ನೀನು ದಿಟವೆಂದು ಮೋಹಿಪುದು ಏನೆಂಬೆ ಅಂತ ಹಿಂಗೆ ಹೇಳಿ. ಮೊದಲು ಮೃತ್ತಿಕೆಯ ಪಿಂಡದಳು ನೀನಿಲ್ಲ, ಹುಟ್ಟಿದ ಬಳಿ ಕೊಡೆದು ನೀನಿಲ್ಲ, ವಿದಿತ ವಿಧಾದ್ಯಂತದೊಳಗೆ ನೀನಿಲ್ಲ, ಮಧ್ಯದೊಳವ ರೂಪು ನಿನಗೆ ನಿಜಬಹುದು ಅಂತೇಳಿ. ಅಂದರೆ ಈ ರೀತಿ ಅಲ್ಲಿ ವಾಚಾರಂಭಣಂ ನುಡಿ ಮಾತ್ರ ದಿರವಿನೆಂದೇ ಅಂತ ಅವ್ರು ತಗೊಂಡಿದ್ರು. ವಾಚಾರಂಭಣಂ ವಿಕಾರವನ್ನು ಸಂಸ್ಕೃತ ಶ್ಲೋಕವನ್ನ ನಿಂತ್ಕೊಂಡ್ರೆ ಏನ್ ಮಾಡ್ಯಾರ? ನುಡಿ ಮಾತ್ರ ದಿರವಿನ ಬರೇ ಘಟ ಹೆಸರಟ್ಟ ನೀ ಗಡಿಗೆ ಹುಟ್ಟೋದಕ್ಕಿಂತ ಮಣ್ಣಿನಕ್ಕಿಂತ ಮೊದಲು ನೀ ಇರ್ಲಿಲ್ಲ. ಮೊದಲು ಮೃತ್ತಿಕೆಯ ಪಿಂಡದೊಳು ನೀ ಇಲ್ಲ.
ಹುಟ್ಟಿದ ಬಳಿಕ ಒಡೆದು ಧೂಳಾಗೇನಿ ಇಲ್ಲ. ವಿದಿತವಿದ ಆದ್ಯಂತದೊಳಗೆ ನೀನಿಲ್ಲ. ಮಧ್ಯದೊಳು ಆ ರೂಪು ನಿನಗೆ ನಿಜವುದು ನೀ ಇಲ್ಲ ಇಲ್ಲ. ಹಾ, ಈ ರೀತಿ ಮತ್ತೇನು ನುಡಿ ಮಾತ್ರದಿರುವಿನ ಬರೀ ನುಡಿ ಅರ್ಥ ಘಟ ಅನ್ನೋ ಶಬ್ದ ಐತೆ ಹೊರತು ವಸ್ತು ಇಲ್ಲ. ಹಂಗ ಅದಕ್ಕ ಆ ಕಾರ್ಯರೂಪ ಘಟವು ಕಾರಣ ರೂಪ ಮಣ್ಣಿನಕ್ಕಿಂತ ಭಿನ್ನ ಇಲ್ಲ. ಹಾಗೆ ಕಾರ್ಯವಾದ ಈ ಜಗತ್ತೆಲ್ಲ ಕಾರಣವಾದ ಬ್ರಹ್ಮಕ್ಕಿಂತ ಭಿನ್ನ ಇಲ್ಲ ಅಂತ ಈ ರೀತಿ ನೋಡು, ಎಲ್ಲಿ ಇದು ವೇದದಲ್ಲಿ ನಿಜಗೊಂಡ್ರಲ್ಲಿ ಹೇಳಿದೆ. ಆದ್ದರಿಂದ ಅದು ಇದು ಒಂದಲ್ಲ. ಮತ್ತೆ ಅಲ್ಲದೆ ಒಂದು ಕಬ್ಬಿಣವನ್ನು ತಿಳಿದರೆ ಕ್ವಾಡ್ಲಿ, ಕುರ್ಪಿ, ಕುಡುಗೋಲ, ಎಷ್ಟು ಆಯುಧಗಳದ್ದು ಏನೇನದಾವಲ್ಲ ಕಬ್ಬಿಣದಿಂದ ಆದದ್ದು, ಆ ಒಂದು ಕಬ್ಬಿಣವನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ. ಯಾಕೆ ಎಲ್ಲವೂ ಆ ಕಬ್ಬಿಣದಿಂದಲೇ ತಯಾರಾಗ್ತವೆ. ಒಂದು ಬಂಗಾರವನ್ನು ತಿಳಿದರೆ ಎಲ್ಲ ಆಭರಣಗಳೆಲ್ಲವನ್ನು ತಿಳಿದ. ಈ ರೀತಿ ಮಣ್ಣು, ಕಬ್ಬಿಣ, ಬಂಗಾರ ಮೂರು ದೃಷ್ಟಾಂತ ಕೊಟ್ಟಿದೆ. ಈ ರೀತಿ ಉಪಪತ್ತಿ ಹಂಗೆ ಹಿಂಗ್ ಮೂರು ದೃಷ್ಟಾಂತ ಕೊಟ್ಟು ಹೇಳಿದ್ದೆ. ಆದ್ದರಿಂದ ಈ ರೀತಿ ಅದು ಏನ್ ಹೇಳಿದ, ಸಾಮವೇದ ಛಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದ 4, 5, 6ನೇ ಶ್ಲೋಕದಲ್ಲಿ ಹೇಳಿದೆ. ಹೀಗೆ ನಾ ಹೇಳಿ ನಾವು ದೃಷ್ಟಾಂತ ಕೊಟ್ಟದ್ದು. ಅದಕ್ಕೆ ಉಪಪತ್ತಿ ಅನ್ನೋದು ಏನೈತಲ್ಲ, ಅಲ್ಲಿ ಈ ರೀತಿ ಅಲ್ಲಿ ಅನೇಕ ದೃಷ್ಟಾಂತ ಹೇಳ್ಯಾರೋ ಅಂತ ಹೇಳಿದ್ರಲ್ಲ, ಅದು ಇದನ್ನ ಹೇಳಿ ಇಟ್ಟಿರ್ತಾರ. 6ನೇ ಅಧ್ಯಾಯದ 1ನೇ ಖಂಡ 4ನೇ 5ನೇ 6ನೇ ಮಂತ್ರದಲ್ಲಿ ಹೇಳಿರುತ್ತೆ. 149ನೇ इस रीति से षट्लिंगनते ಈ ರೀತಿ ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲಂ, ಅರ್ಥವಾದ ಉಪಪತ್ತಿಯನ್ನು ದೃಷ್ಟಾಂತ ಕೊಟ್ಟು ಹೇಳಿರುತ್ತೆ. ಈ 6 ಲಿಂಗಗಳಿಗೆ ಷಡ್ಲಿಂಗ ಸಂಗ್ರಹ ತರಬೇಕು. ಷಡ್ಲಿಂಗ ಸಂಗ್ರಹ ಪೂರ್ವಕವಾಗಿ ಶ್ರವಣ ಆಗ್ಬೇಕು. ಹೆಂಗ ಇನ್ನ 149ನೇ ಸಡ್ಲಿಂಗ್ ಅಂದ್ರೆ ಸ್ವಲ್ಪ ಇವು 6 ಕೂಡಿದ್ ಒಂದು ಏನಂತ ಷಡ್ಲಿಂಗ ಅಂದ್ರೆ ಏನಂತ ಅದಕ್ಕೆ ಸ್ವಲ್ಪ ವಿವರಣೆ. ಸಡ್ಲಿಂಗ್ ಅಂದ್ರೆ ಯಾವ ರೀತಿ ಅದ್ರಲ್ಲೇ ಪ್ಲಾನ್ ಹಾಕೊಳ್ಳೋದು ಏನಂದ್ರು ಇದೊಂದು ಚೀಸ್ ಬೇರೆನೇ ಐತಲ್ಲ. ಈಗ ಒಂದು ಹಾರ ಇರ್ತತಿಲ್ಲೋ, ಬೇಡ ರುದ್ರಾಕ್ಷಿ ಇರ್ತತಿಲ್ಲೋ, ಈ ಎಲ್ಲಾ ಮಣಿ ಕೂಡಿ ಒಂದು ಹಾರ, 6 ಲಿಂಗಗಳ ಕೂಡಿ ಒಂದು ಸಂಗ್ರಹ ಒಂದು ಹೇಳಿತ. ಹೇಳಿದ ಅರ್ಥಾತ್ ಇಷ್ಟೇ, ಈ 6 ಲಿಂಗಗಳ ಸಂಗ್ರಹ ರೂಪ ಉಪಕ್ರಮ ಅಂದ್ರೆ ಏನಿರ್ಬೇಕು? ಮೊದಲು ಹೇಳಿದ್ದು ಕಡೆ ಹೇಳಿದ್ದು ಒಂದೇ ಇರ್ಬೇಕು. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಪುನಃ ಪುನಃ ಹೇಳೋದಿರ್ಬೇಕು. 9 ಸಲದ ದೃಷ್ಟಾಂತ ಕೊಟ್ಟು ಹೇಳ್ಯಾರ ಅಂತ ಹೇಳಿ ಹಿಂಗ ಈ ರೀತಿ ಶ್ರವಣ ಮಾಡಿದ್ರೆ ನಾವು ಪೂರ್ಣ ಜ್ಞಾನ ಆಗತಿ ಅಂತ ತಾತ್ಪರ್ಯ. ಇಷ್ಟ ಇಲ್ಲ, ಗೊತ್ತಾಯ್ತಿಲ್ಲ? 149ನೇ इस रीति से ಷಡ್ಲಿಂಗನಕ್ಕೆ ಸಕಲ ಉಪನಿಷದನ ಕಾಲ ತಾತ್ಪರ್ಯ. ಈ ಷಡ್ಲಿಂಗ ಅಂದ್ರೆ ಏನು? ಈ 6 ಲಿಂಗಗಳಿಂದ ಏನು ಏನು ಸಕಲ ಉಪನಿಷತ್ತುಗಳ ತಾತ್ಪರ್ಯ ಅದ್ವಿತೀಯ ಬ್ರಹ್ಮಮೇ ಹೈ. ಇವು 6 ಲಿಂಗಗಳು ಏನ್ ಮಾಡ್ತಾವು? ಈ 6 ಲಿಂಗಗಳ ಮೂಲಕವಾಗಿ ಆ ಉಪನಿಷತ್ತಿನ ತಾತ್ಪರ್ಯವಾದಂತ ಅದ್ವಿತೀಯ ಬ್ರಹ್ಮನನ್ನೇ ತಿಳಿಸುತ್ತವೆ. ತಿಳಿತಾ? तो उपनिषदन के व्याख्यान में भगवान भाष्यकार ने षड्लिंग स्पष्ट लिखे. ಇವುಗಳನ್ನ ಆ ಉಪನಿಷತ್ತಿಗೆ ಶಂಕರಾಚಾರ್ಯರು ಭಾಷ್ಯ ಬರೆದಾರೆ. ಉಪನಿಷತ್ತುಗಳಿಗೆ ಶಂಕರಾಚಾರ್ಯ ಭಾಷ್ಯ ಬರೆದಾರೆ. ಭಾಷ್ಯ ಬರೆಯುವಾಗ ಅಲ್ಲಿ ಷಡ್ಲಿಂಗಗಳನ್ನು ಕೂಡ ಹೇಳ್ಯಾರ.
ಹೇಗೆ भाष्यकार ने षडलिंग स्पष्ट लिखे चिंते ವೇದಾಂತ ವಾಕ್ಯಕ ಅದ್ವೈತ ಬ್ರಹ್ಮ ಮೇ ತಾತ್ಪರ್ಯ ಇದರಿಂದ ಏನಾಕತ್ತೆ ಅಂದ್ರೆ ವೇದಾಂತ ವಾಕ್ಯಗಳೇನು ಅವುಗಳಿಂದ ಅದ್ವೈತ ಬ್ರಹ್ಮದಲ್ಲೇ ತಾತ್ಪರ್ಯ ನಿಶ್ಚಯ ಆಗಿಬಿಡ್ತದೆ. ಯಾಕ ಕಡೆಗೆ ಬಂದವ್ರು ಒಂದೇ ಒಂದು ಬ್ರಹ್ಮ ಅಂತ ಅಲ್ಲಿಗೆ ಬರ್ಬೇಕು. ಉಪಕ್ರಮ ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಆಗೈತಿಲ್ವ, ಮತ್ತಿರದಿ ಎಲ್ಲ ಏನಿದ್ದೆಲ್ಲ ಬ್ರಹ್ಮ. ಹೆಂಗ ಅಲ್ಲಿಗೆ ಬಂದು ಮುಟ್ಲೈತೆ ಹೆಂಗ್ या अर्थ में वक्ता के तात्पर्य का ज्ञान होवे ता अर्थ का श्रोता को शब्द से बोध होवे. ಯಾವ ಅರ್ಥದಲ್ಲಿ ವಸ್ತುವಿನ ತಾತ್ಪರ್ಯ ಜ್ಞಾನವಿರುವುದೋ ಆ ಅರ್ಥದ್ದು ಕೇಳತಕ್ಕಂಥವನಿಗೆ ಶಬ್ದದಿಂದ ಜ್ಞಾನ ಆಗುತ್ತದೆ. ಯಾತೆ ತಾತ್ಪರ್ಯ ಜ್ಞಾನವೇ ಶಬ್ದ ಬೋಧಕ ಆಯ್ತು. ಆದ್ದರಿಂದ ತಾತ್ಪರ್ಯ ಜ್ಞಾನ, ಆಕಾಂಕ್ಷಾ ಜ್ಞಾನ, ಯೋಗ್ಯತಾ ಜ್ಞಾನ, ತಾತ್ಪರ್ಯ ಜ್ಞಾನ ಇವು ಮೂರು ಬಂದು ಇಲ್ಲಿ ತರ. ಇನ್ನ ನಾಲ್ಕನೇದು ಆಸಕ್ತಿ ಬಗ್ಗೆ ಹೇಳ್ತಾರೆ ಇನ್ನ. ಯೋಗ್ಯ ಪದನಕ್ಕೆ ಶಕ್ತಿ ವ ಲಕ್ಷಣ ವೃತ್ತಿ ರೂಪ ಸಂಬಂಧತೆ. ಯೋಗ್ಯ ಪದ ಏನಲ್ಲ, ಯೋಗ್ಯ ಪದದ ಶಕ್ತಿ ಅಥವಾ ಲಕ್ಷಣಾವೃತ್ತಿ, ಶಕ್ತಿವೃತ್ತಿ ಲಕ್ಷಣಾವೃತ್ತಿ ರೂಪ ಸಂಬಂಧದಿಂದ. ಶಕ್ತಿವೃತ್ತಿ ಲಕ್ಷಣಾವೃತ್ತಿ ಸಂಬಂಧದಿಂದ ಅಂದ್ರೇನು? ಶಕ್ತಿವೃತ್ತಿ ಲಕ್ಷಣಾವೃತ್ತಿ ಸಂಬಂಧ ಅಂದ್ರೆ ಸಾಕ್ಷಾತ್ ಸಂಬಂಧವಾಗಿ ಶಕ್ತಿವೃತ್ತಿ ಇರ್ತದೆ, ಪರಂಪರಾ ಸಂಬಂಧದಿಂದ ಲಕ್ಷಣಾವೃತ್ತಿ ಇರ್ತದೆ. ಶಕ್ತಿ ಅಥವಾ ಲಕ್ಷಣಾವೃತ್ತಿ ಸಂಬಂಧದಿಂದ ಅಂದ್ರೆ ಈ ರೀತಿ ಶಕ್ತಿವೃತ್ತಿ ಸಾಕ್ಷಾತ್ ಸಂಬಂಧದಿಂದ ಇರ್ತದೆ, ಲಕ್ಷಣಾವೃತ್ತಿ ಪರಂಪರಾ ಸಂಬಂಧದಿಂದ ಇರ್ತದೆ. ಆ ಪರಂಪರಾ ಸಂಬಂಧಕನೇ ಲಕ್ಷಣಾವೃತ್ತಿ ಅಂತ, ಸಾಕ್ಷಾತ್ ಸಂಬಂಧಕನೇ ಶಕ್ತಿವೃತ್ತಿ ಅಂತ. ವ್ಯವಧಾನ ರಹಿತ ಪದಾರ್ಥನ ಕಿ ಸ್ಮೃತಿ ಆಸಕ್ತಿ ಅಂದ್ರ ಈ ರೀತಿ ಅಲ್ಲಿ ಯೋಗ್ಯ ಪದದ ಶಕ್ತಿ ವೃತ್ತಿ ಅಥವಾ ಲಕ್ಷಣಾವೃತ್ತಿ ರೂಪ ಸಂಬಂಧ ಮೂಲಕವಾಗಿ ವ್ಯವಧಾನ ರಹಿತ ಪದಾರ್ಥದ ಸ್ಮೃತಿ ಆಸಕ್ತಿ ಅಂತ ಹೇಳಲ್ಪಡ್ತು. ಅಂದ್ರೆ ವ್ಯವಧಾನ ಅಂದ್ರೆ ತಡೆ ಮಾಡಲಾರದೆ, ಆಗಲೇ ಕೂಡಲೇ ಪದಾರ್ಥದ ಸ್ಮೃತಿ ಆಸಕ್ತಿ ಅಂತಾರೆ. ಅಂದರೆ ಹೇಳ್ತಾನೆ ಇಲ್ಲ ಇಲ್ಲ ಅನ್ನೋದ್ಕೂ ತಡ ಆಯ್ತದ. ಅಂದರೆ ಅಂದ್ರ ಈಗ ಒಬ್ಬ ಹೇಳ್ದ, ಏನ್ ಹೇಳ್ದ? ನಮ್ಮ ಮನೆಗೆ ಜರ ಬಂದ್ ಹೋಗ್ರಿ ಅಂತ. ಅದಾಗ ಭೇಟಿಯಾಗಿವೆ, ನಮ್ಮ ಮನೆಗೆ ಇಟ್ಟು ಬಂದ್ ಹೋಗ್ರಿ ಅಂತ. ಇಲ್ಲವಪ್ಪ, ಎಲ್ಲಿ ಟೈಮ್ ಇಲ್ಲ, ನಾವು ಹೋಗ್ತೇವೆ ಅತ್ ನಾ ಅಂದೆ. ಆವಾಗ ಅವ ಏನಂದ, ದೂರ ಇಲ್ರಿ, ಈ ರೋಡ್ ಮೇಲೆ ಐತಿ ಮನೆ, ಇಲ್ಲೇ ಇದೆ, ರೋಡ್ ಐತಲ್ಲ ಇದೆ, ಈ ರೋಡ್ ಮೇಲೆ ಐತಿ, ಇಲ್ಲೇ ಐತಿ ಅಂದ. ರೋಡ್ ಮೇಲೆ ಐತಿ ಅಂತಂದ್ರ ನಾವು ಶಕ್ತಿ ವೃತ್ತಿಯಿಂದನೋ ಅಲ್ಲಿ ರೋಡಿಗೆ ಹತ್ತದು, ಸಾಕ್ಷಾತ್ ಸಂಬಂಧ ರೋಡಿಗೆ ಹತ್ತು. ಆದ್ರ ರೋಡ್ ಮೇಲೆ ಮೋಟರ್ ಗಾಡಿ ತಿರ್ಗಾಡ್ತಾವ, ನಿನ್ ಮನಿ ಹೆಂಗಿರ್ತದ? ಅರ್ಥ ಸಂಭವಿಸ್ಬೋದು. ಅವ್ ಹೇಳಿದ್ದು ಸುಳ್ಳೇನು ಅಲ್ಲ, ಖರೆ ಆ ತರ ಸಂಭವಿಸಬಾರ್ದು. ಅಲ್ಲಿ ಏನ್ ಮಾಡಬೇಕು ಅಂದ್ರೆ, ಎಲ್ಲಿ ಶಕ್ತಿ ವೃತ್ತಿಯಿಂದ ಅರ್ಥ ಸಂಭವಿಸುವುದಿಲ್ಲವೋ ಅಲ್ಲಿ ಲಕ್ಷಣ ವೃತ್ತಿ ಪ್ರಯೋಗ ಮಾಡಬೇಕು. ಶಕ್ಯ ಸಂಬಂಧೋ ಲಕ್ಷಣ ಅಂತ ಲಕ್ಷಣ ಮಾಡ್ಬೇಕಲ್ಲಿ ಅತಿ ಶಾಸ್ತ್ರ ಒಂದು ರೀತಿ ಹೇಳಿದ. ಆದ್ದರಿಂದ ರೋಡ್ ಮೇಲೆ ಅಂದಾಗ ಹೋಗಿ ರೋಡ್ ಮೇಲೆ ನಿಂತೀವಿ, ಮನೆಯರ ಇಲ್ಲ. ಆದ್ರ ಮತ್ತೆ ಇವ್ ಹೇಳ್ಯಾನ ಅಂದ ಮೇಲೆ ಮತ್ ಅವ್ನು ಹೇಳಿದ್ದು ಸುಳ್ಳಲ್ಲ, ಕರೆ ಐತಿ, ಅದು ಸಂಭವಿಸ್ಬೇಕಾದ್ರ ಅರ್ಥನ ಸಂಭವಿಸ್ಬಾರ್ದು. ಮನೆ ರೋಡ್ ಮೇಲೆ ಅದಕ್ಕೆ ಮತ್ತಿನ ಲಕ್ಷಣ ಮಾಡ್ಬೇಕು. ಚಕ್ಕೆ ಅಂದ್ರೆ ರೋಡ್, ಚಕ್ಕೆ ಸಂಬಂಧ ರೋಡ್, ರೋಡಿಗೆ ಬದಿಯಲ್ಲಿ ರೋಡಿನ ಮಕ್ಕಳಿಗೆ ಮನಿ ಅದ ಅಂತ.
ಈ ಜ್ಞಾನ ಯಾವಾಗ ಅವನ್ ಸ್ಮರಣಕ್ಕೆ ಬರ್ತಾ ಇಲ್ಲೋ ರೋಡ್ ಮಗ್ಗಲಿಗೆ ಐತೆ ಅಂತ ಅವನು ಹೇಳ ಆ ರೀತಿಯಲ್ಲಿ ಯೋಗ್ಯ ಪದಕ್ಕೆ ಶಕ್ತಿವ ಲಕ್ಷಣಾರೂಪ ಸಂಬಂಧತೆ ವ್ಯವಧಾನ ರಹಿತ ಪದಾರ್ಥ ಸ್ಮೃತಿ ಆಸಕ್ತಿ ಪದಾರ್ಥ ರೋಡ್ ಮಗ್ಗಲಿಗೆ ಐತೆ ಅವನ ಮನೆ ಅನ್ನೋದು ಸ್ಮರಣಕ್ಕೆ ಬರ್ತಾ ಇಲ್ಲ ಅವನು ಇದಕ್ಕೆ ಆಸಕ್ತಿ ಅಂತ ಈ ರೀತಿ ಇದನ್ನು ಉದಾಹರಣೆ ಕೊಟ್ಟು ಹೇಳಿದಾಗ ಅದು ಸರಿ ಬರೋಬರಿ ಯಾಕ ಶಕ್ತಿ ವ್ಯಕ್ತಿ ಲಕ್ಷಣಾವತಿ ಎರಡೂ ಬಂದ್ಬಿಟ್ಟವೆ ಇಲ್ಲಿ ಆ ಸಂಬಂಧ ಮೂಲಕವಾಗಿ ಇಲ್ಲಿ ಅರ್ಥ ಸಂಭವಿಸುತ್ತೆ ಅದಕ್ಕ ಆಸಕ್ತಿ ಅಂತ इस रीति से आसक्ति स्वरूप से शब्द बोध की हेतु है ध्यान हेतु ने आओ क्या आकांक्षा ध्यान योग्यता ध्यान मत हिंग तात्पर्य ಜ್ಞಾನ ಆ ಜ್ಞಾನ ಬೇಕಾದ್ರು ಇಲ್ಲಿ ಜ್ಞಾನ ಇಲ್ಲದು ಸ್ವರೂಪ ಈ ರೀತಿ ಇಲ್ಲಿ ಏನೈತಿಲ್ಲ ಯಾವ ಪ್ರಕಾರ आकांक्षा ज्ञान योग्यता ज्ञान तात्पर्य ज्ञान और आसक्ति ये शब्द बोध के हेतु है ಇವೆಲ್ಲ ಏನದಾವ ಅಂದ್ರ ಶಬ್ದ ಜ್ಞಾನಕ್ಕ ಇವು ಸಾಧನ ಅದಾವು कारण इन चारे को शब्द सामग्री कहे हैं ಈ ನಾಲ್ಕಕ್ಕೂ ಕೂಡ ಶಬ್ದ ಸಾಮಗ್ರಿ ಅಂದ್ರೆ ಸಾಮಗ್ರಿ ಅಂದ್ರೆ ಸಾಮಗ್ರಿಯ ಲಕ್ಷಣ ಏನು कारण समुदाय को सामग्री कहे सकल कारण को सामग्री कहे कारण समुदाय का सामग्री ಇರಬೇಕು ಅಂದ್ರ ಸಾಮಾನ್ಯ ಅದನ್ನ ತಿಳಿಸಿ ಹೇಳ ನೋಡ್ರಿ ಚಾ ಮಾಡೋದು ಅನ್ನ ಮಾಡ್ಬೇಕಾದ್ರೆ ನಾ ಚಾ ಮಾಡೋದು ಹೇಳಿದ್ದೇನೆ ಅವ್ರಿಲ್ಲ ಚಾ ಮಾಡೋದು ಹೇಳಿದ್ದೇನೆ ಒಂದು ಚಹಾ ಮಾಡಬೇಕಾದ್ರೆ ಅಲ್ಲಿ ಸಾಮಗ್ರಿಗಳು ಬೇಕು ಸಾಮಗ್ರಿ ಏನು ಚಹಾ ಪುಡಿ ಬೇಕು ಸಕ್ಕರೆ ಬೇಕು ನೀರು ಬೇಕು ಮತ್ತ ಹಾಲು ಬೇಕು ಬರೀ ಇಟ್ಟ ಇದ್ರೆ ನಡೆಗಿಲ್ಲ ಮತ್ತೆ ಬಗೋಣಿ ಬೇಕು ಬಗೋಣಿ ಅಟ್ಟ ಇದ್ರೆ ನಡೆಗಿಲ್ಲ ಬೆಂಕಿನೂ ಬೇಕು ಇವು ಎಲ್ಲ ಕೂಡಿ ಚಹಾ ಆಗುತ್ತದೆ ಹೇಗೆ ಆ ರೀತಿ ಒಂದು ಇಲ್ಲಿ ಶಬ್ದ ಜ್ಞಾನ ಆಗಬೇಕಾದ್ರೆ ಈ ಸಾಮಗ್ರಿಗಳು ಬೇಕು ಈಗ 151ನೇ ಅಂಕದಿಂದ इस रीति से यहाँ शक्ति व लक्षणा सहित शब्द का ध्यान प्रमा का कर्ण होने से प्रमाण ಈ ರೀತಿಯಾಗಿ ಇಲ್ಲಿ ಶಕ್ತಿ ವ ಅಂದ್ರ ಅಥವಾ ಲಕ್ಷಣ ಸಹಿತ ಶಬ್ದ ಜ್ಞಾನ ಆ ಪ್ರಮಾಕ ಕರ್ಣ ಹೋಣತೆ ಪ್ರಮಾ ಅಂದ್ರೆ ಜ್ಞಾನ ಪ್ರಮಾ ಜ್ಞಾನಕ್ಕೆ ಕಾರಣವಾದ್ದರಿಂದ ಅದಕ್ಕೆ ಪ್ರಮಾಕರಣ ಪ್ರಮಾಣ ಹೀಗಾದ್ದರಿಂದ ಪ್ರಮಾಣ ಅಲ್ಲದೆ ಅಂದ್ರ ಪ್ರಮಾಣ ವ್ಯಾಪಾರ ಫಲ ಈ ಮೂರನ್ನು ಹೇಳ್ತಾರ ಅದಕ್ಕೆ ಇಲ್ಲಿ ಏನಾಯ್ತು ಪ್ರಮಾಣ ಆಯ್ತು ಇನ್ನ 2ನೇ ನಂಬರ್ पदार्थन की स्मृति जिससे उपज के शाब्दी प्रमा को जाने याते व्यापार है ಏನಂದ್ರು ವ್ಯಾಪಾರದ ಸ್ವರೂಪ ಹೇಳಕ್ಕೆ ಅದ ಏನಂತ ಇರ್ಲಿ ಪರವಾಗಿಲ್ಲ ಈಗ ಇಲ್ಲಿ ಪದಾರ್ಥಗಳ ಸ್ಮೃತಿ ಅಲ್ಲಿ ಪದಗಳು ಏನದಾವಲ್ಲ ಅಲ್ಲಿ ತತ್ಪದಾರ್ಥ ತತ್ಪದಾರ್ಥ ಹೊಡ್ರು ಅಥವಾ ಪದಗಳ ಏನದಲ್ಲ ವೇದಾಂತ ಪದಗಳು ಆ ಪದಗಳ ಅರ್ಥ ಅದನ್ನ ಅಂದುಕೊಳ್ಳೆ ಈಗ ನಾನು ಚಸ್ಮಾ ಅಂದುಕೊಳ್ಳೆ ಇದ್ರ ಜ್ಞಾನ ಆಯ್ತಿಲ್ಲ ಇದು ವಸ್ತು ಆದ್ರೆ ಅದಕ್ಕೆ ಚಸ್ಮಾ ಅನ್ನೋದು ಅದರ ಈ 40 ಅಂತ ಅರ್ಥ ಐತಿ ಹೌದಿಲ್ಲ ಹಂಗ ವಸ್ತುವಿಗೂ ಮತ್ತ ಅರ್ಥ ವಸ್ತು ಐತಿ ಶಬ್ದ ಅದು ಶಬ್ದ ಏನ್ ಮಾಡ್ತೈತಿ ಅದನ್ನ ತಿಳಿಸ್ತೈತಿ ಅದಕ್ಕೆ ಅದರಲ್ಲಿ ಶಕ್ತಿ ಐತೆ ಡೈರೆಕ್ಟ್ ಅದನ್ನ ತಿಳ್ತೈತಿ ಈ ರೀತಿ ಪದಾರ್ಥದ ಸ್ಮೃತಿ
ಅದೇ ಚಸ್ಮಾ ಅಂದ ಕೂಡಲೇ ಇಲ್ಲಿಗೆ ಬರ್ತೈತಿ ನೀವು, ಹೌದಿಲ್ಲ? ಈ ರೀತಿ ಪದಾರ್ಥದ ಸ್ಮೃತಿ ತಿಷ್ಟೇ ಉಪಜಿಕೆ. ಆ ಪದಾರ್ಥ ಏನೈತೆ ಪದ, ನಾವು ಪದ ಪ್ರಯೋಗ ಮಾಡ್ತೇವಲ್ಲೋ, ಪದ ಪ್ರಯೋಗ ಮಾಡಿದ ಕೂಡಲೇ ಈಗೊಂದು ಮೊಬೈಲ್ ಅನ್ನೋದು ಇದು ಪದ ಪ್ರಯೋಗ, ಆದ್ರೆ ಅದು ಪದಾರ್ಥದ ಸ್ಮೃತಿ. ಮೊಬೈಲ್ ಅನ್ನೋ ವಸ್ತುದು ಸ್ಮೃತಿ ಆಕತಿಲ್ಲ ನಮಗ. ಮೊಬೈಲ್ ಹತ್ತು ಶಬ್ದ ಪ್ರಯೋಗ ಮಾಡಿದಾಗ ನೀ ಪೆನ್ ಕೊಡುವ ಅಂದ್ರ ಪೆನ್ ಕೊಡಿ ಆತನ ಬರೀ ಬಾಯಲ್ಲಿ ಅಂದ್ರೆ ಅದ ಬರೆಯುವ ಲೇಖನಿ ಫೌಂಟನ್ ಪೆನ್ ಅನ್ನೋದು ಅದರಲ್ಲಿ ಶಕ್ತಿ ಐತಿ, ಹೌದಿಲ್ಲ? ಅದ ಅರ್ಥ ಐತೆ, ಅದ್ರ ಪೆನ್ ಅಂದ್ರ ಅರ್ಥ ಫೌಂಟನ್ ಪೆನ್, ಹೌದಿಲ್ಲ? ಈ ರೀತಿ ಅದರ ಸ್ಮೃತಿ ಆಕೈತಿ ಅಂತೇಳಿ ಅವ ಕೊಡ್ತಾನ ಅದನ್ನ. ಅದರಿಂದ ಅಂದ್ರ ಏನಾಯ್ತು, ಪದದಿಂದ ಅದು ಸ್ಮೃತಿ ಆಯ್ತು. ಆ ಸ್ಮೃತಿ ಏನಾಯ್ತು, ಆ ಪದರೂಪ ಕಾರಣದಿಂದ ತಾವು ಹುಟ್ಟೈತಿ. ಯಾಕಂದ್ರ ಕಾರಣಕ್ಕೆ ಉಪಟಿಕೆ ಕಾರ್ಯಕ್ಕೂ ಉಪಚಾರಕ್ಕೂ ವ್ಯಾಪಾರ ಐತಿದ್ವಿ. ವ್ಯಾಪಾರ ಹೇಳೋದೈತೆ ಅದು. ವ್ಯಾಪಾರ ತೆರಗಂತಾರ ಅಂತಂದ್ರೆ ಅದ್ರ ವ್ಯಾಪಾರದ ಲಕ್ಷಣ ಏನು ಅಂತ ಕೇಳಿದ್ರೆ, ಕಾರಣದಿಂದ ಹುಟ್ಟಿರುವ ಕಾರಣತೆ ಉಪಟಿಕೆ ಕಾರ್ಯಕ್ಕೂ ಉಪಚಾರಕ್ಕೂ ವ್ಯಾಪಾರ. ಕಾರಣದಿಂದ ತಾ ಹುಟ್ಟಿರ್ಬೇಕು, ಕಾರ್ಯವನ್ನು ಹುಟ್ಟಿಸ್ತಿರ್ಬೇಕು, ಅದಕ್ಕೆ ವ್ಯಾಪಾರ ಅನ್ಬೇಕು, ಹೌದಿಲ್ಲ? ಅದನ್ನ ಕುಂದಿರ್ಸೋದು ಇಲ್ಲಿ. ಕಾರಣದಿಂದ ತಾ ಹುಟ್ಟಿರ್ಬೇಕು ಅಂತಂದ್ರ ಪದಾರ್ಥದ ಸ್ಮೃತಿ ಅನ್ನೋದು ಏನೈತಲ್ಲ, ಅದು ಆ ಪದಗಳಿಂದ ಆ ಅರ್ಥದ್ದು ಇದ ಅರ್ಥ ಪೆನ್ನ ಅರ್ಥ ಅನ್ನೋದು ಅದು ಸ್ಮೃತಿ ಆಯ್ತಿಲ್ಲ ಅಂದ್ರೆ ಅದು ಆ ಪೆನ್ ಅನ್ನೋ ಶಬ್ದದಿಂದ ಹುಟ್ಟುತ್ತಾ ಇಲ್ಲ, ಕಾರಣದಿಂದ ಹುಟ್ಟಿ ಆ ಉಪದಿಕೆ ಶಾದಿ ಪ್ರಮಾ ಪೂಜನೆ ಅಂದ್ರೆ ಪೆನ್ನಿನ ಜ್ಞಾನವನ್ನು ಹುಟ್ಟಿಸ್ತಾ ಇಲ್ಲ. ಪೆನ್ ಅನ್ನೋ ಶಬ್ದ, ಆ ಶಬ್ದದಿಂದ ನಿನಗ ಅಲ್ಲಿ ಅದು ಇದ ಫೌಂಟನ್ ಪೆನ್ ಅದು ಸ್ಮೃತಿ ಆಯ್ತು, ಅದು ಹುಟ್ಟಿತ್ತದ ಕಾರಣದಿಂದ ಹುಟ್ಟಿತ್ತು. ಮುಂದೆ ಪೆನ್ ಕೊಡಬೇಕು ಅನ್ನೋದು ಜ್ಞಾನ ಹುಟ್ಟಿತಿಲ್ಲ, ಪೆನ್ನ ಕೊಡ್ಬೇಕಂತೆ. ಅದ ಕಾರಣದಿಂದ ತಾನು ಹುಟ್ಟಿ ಆ ಕಾರ್ಯವನ್ನು ಹುಟ್ಟಿಸ್ತೇವೆ ಅಂದ್ರೆ ಅದ ಪೆನ್ನಿನ ಜ್ಞಾನವನ್ನು ಹುಟ್ಟಿಸ್ತಾರ. ಆದ್ದರಿಂದ ಅದಕ್ಕೆ ವ್ಯಾಪಾರ ಅಂತ ಇಲ್ಲಿ ಹೇಳಲ್ಪಡ್ತದೆ. ಇನ್ನ ಮೂರನೇದು ಶಾದಿ ಪ್ರಮಾ ಫಲ. ಶಾದಿ ಪ್ರಮಾ ಫಲ ಅಂದ್ರೆ ಮತ್ತೆ ಅಲ್ಲಿ ಶಬ್ದಿ ಪ್ರಮಾ ಫಲ. ಪ್ರಮಾ ಅಂದ್ರೆ ಜ್ಞಾನ, ಅದು ಅದಿಲ್ಲ ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕ್ಕೆ ಪ್ರಮಾ ಅಂತಾರೆ. ಈ ಪ್ರಮಾ ಜ್ಞಾನವನ್ನು ಹುಟ್ಟಿದ್ರು. ಜ್ಞಾನ ಅನ್ನೋದು ಸಾಮಾನ್ಯ, ಅದು ಹೇಳ್ತಾನೆ ಸಾಮಾನ್ಯ, ಅದು ಎಲ್ಲರಿಗೂ ಕುಂದಿರ್ತೈತಿ ಜ್ಞಾನ. ಸರ್ಪಜ್ಞಾನ, ಹಗ್ಗದಲ್ಲಿ ಸರ್ಪಜ್ಞಾನ ಆಯ್ತು, ಅದು ಅದು ಜ್ಞಾನ. ಮತ್ತೆ ಈಗ ಪೆನ್ ತೋರಿಸಿದ್ದು ಇದು ಜ್ಞಾನ. ಆದ್ರ ಇದು ಪ್ರಮಾ ಜ್ಞಾನ ಐತಿ, ಅದು ಭ್ರಮ ಜ್ಞಾನ ಐತಿ. ಆದ್ರಿಂದ ಪ್ರಮಾ ಅಲ್ಲದು, ಕೇಳ್ತಾ? ಇದು ಪ್ರಮಾ. ಪೆನ್ನಿನ ಜ್ಞಾನ ಏನೈತಲ್ಲ ಇದು ಪ್ರಮಾ. ಯಾಕ? ಪ್ರಮಾಣಜನ್ಯ ಐತಿ, ಅದು ಪ್ರಮಾಣಜನ್ಯ ಐತಿ, ಯಥಾರ್ಥ ಐತಿ. ಯಥಾರ್ಥ ಅಂದ್ರೆ ಬೇಕಾದಷ್ಟು ಸಲ ನೋಡ್ನಿ. ಆ ಸಾಕು ಮತ್ತೊಮ್ಮೆ ಹಗ್ಗ ಜ್ಞಾನ ಮತ್ತೊಮ್ಮೆ ನೋಡ್ತೀನಿ ಅಂದ್ರೆ ಇಲ್ಲ, ಅಲ್ಲಿ ಅದು ಭ್ರಾಂತಿ ಐತಿ. ಅದಕ್ಕ ಪ್ರಮಾಣಜನ್ಯ ಯಥಾರ್ಥ ಜ್ಞಾನ ಇದ್ರೆ ಅದಕ್ಕೆ ಪ್ರಮಾ ಅನ್ನುತ್ತಾರೆ. ಹಿಂಗ ಕಾಯ್ದೆ ಬದ್ದದು. ಆದ್ದರಿಂದ ಶಾಂತಿ ಪ್ರಮಾ ಅನ್ನೋದು ಫಲ ಐತಿ. ಇತಿ ಶ್ರೀ ವೃತ್ತಿ ರತ್ನಾವಲ್ಯಾಂ ಶಬ್ದ ಪ್ರಮಾಣ ನಿರೂಪಣ ನಾಮ ಪಂಚಮ ರತ್ನಂ ಸಮಾನ. ಈ ರೀತಿಯ ಇಲ್ಲಿಯವರೆಗೆ ವೃತ್ತಿ ರತ್ನಾವಳಿ ಎಂಬ ಗ್ರಂಥದಲ್ಲಿ ಶಬ್ದ ಪ್ರಮಾಣವನ್ನು ನಿರೂಪಣೆ ಮಾಡದಂತ ಹೆಸರಿನ 5ನೇ ರತ್ನವು ಸಮಾಪ್ತಿಯಾಯಿತು. ಈಗ ಆಯ್ತು ಸಮಯ, ಇನ್ನೇನು ಸ್ವಲ್ಪ ಏನು ಮುಂದ ಬ್ಯಾರೆ ಆದ 6ನೇ ರತ್ನ ಅರ್ಥಾಪತ್ತಿ ಪ್ರಮಾಣ ಶುರುವಾಗ್ತದ. ಈಗ ಸುಮಾರು 5 ಮಿನಿಟ್ ಯಾಕ, ಹೌದಲ್ಲ? ಜೈ ಮಂಗಲಂ ಜೈ